ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರ ಉಪಾಖ್ಯಾನ, ಗಜೇಂದ್ರ ಮೋಚನೆಯ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಬಂದ್ವಿ. ಅದಾದ ಮೇಲೆ ಕ್ಷೀರ ಸಮುದ್ರದ ಮಥನ, ಲಕ್ಷ್ಮೀ ಪ್ರಾದುರ್ಭಾವ ಆದದ್ದು, ಲಕ್ಷ್ಮೀ ಸ್ವಯಂವರದ ಸಂದರ್ಭದಲ್ಲಿ ಲಕ್ಷ್ಮಿಯ ಕೈಯಲ್ಲಿ ಒಂದು ಮಾಲೆ ಕೊಟ್ಟ ವರುಣ, ನೀನು ಯಾರನ್ನು ವರಿಸ್ತೀ ಈ ಮಾಲೆಯನ್ನು ಅವರ ಕೊರಳಿಗೆ ಹಾಕಬೇಕು ಅಂತ ಹೇಳಿದ್ದ. ಮಾಲೆ ಹಿಡ್ಕೊಂಡೊರಟಂಥ ಲಕ್ಷ್ಮೀದೇವಿ ಆ ಮಾಲೆಯನ್ನು ಯಾರ ಕೊರಳಿಗೆ ಹಾಕಿದ್ಲು ಅಂತ ನಿನ್ನೆ ಒಂದು ರೀತಿಯಾದ ವಿವರಣೆ ನೋಡಿದ್ವಿ. ಅದು ಪುರಾಣ ಅಂತರದಲ್ಲಿ ಬಂದದ್ದು. ಭಾಗವತದಲ್ಲಿ ವಿವರಣೆ ಮಾಡುವಾಗ ಹೇಳ್ತಾರೆ, ಲಕ್ಷ್ಮಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು ಹೀಗಂತೆ, ಮಾಲೆ ಹಾಕುವ ಮುನ್ನ ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯಃ ಜ್ಞಾನಂ ಕ್ವಚಿತ್ತಚ್ಚನ ಸಂಗವರ್ಜಿತಂ ಕಶ್ಚಿನ್ಮಹಾಸ್ತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ. ಲಕ್ಷ್ಮಿ ಆಲೋಚನೆ ಮಾಡ್ತಾ ಹೇಳ್ತಾಳೆ, ನಾನು ದೋಷಗಳು ಎಳ್ಳಷ್ಟೂ ಇಲ್ಲದ ಗುಣಪೂರ್ಣನಾದ ವ್ಯಕ್ತಿಯನ್ನು ನೋಡ್ತಾ ಇದ್ದೇನೆ. ಅಂಥ ಒಬ್ಬನು ದೇವತೆಗಳಲ್ಲಿ ಇವರು ಯಾರೂ ಅಲ್ಲ ಅಂತಂದ್ಲಂತ. ಗುಣಗಳಿದೆ, ಜೊತೆಯಲ್ಲಿ ದೋಷನೂ ಇದೆ, ಅದಕ್ಕೆ ಬೇಡ ಅಂತಾಳೆ. ತಪಸ್ವಿಗಳಾದಂಥವರು ಬಹಳ ಇದ್ದಾರೆ, ದೊಡ್ಡ ದೊಡ್ಡ ತಪಸ್ವಿಗಳು. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯಃ. ತಪಸ್ಸಿದ್ರೆ ಸಾಕೆ, ತಪಸ್ಸು ಮಾತ್ರ ಮಾಡ್ತಾ ಇದ್ದರೆ ಸಾಕೇನು, ಸಿಟ್ಟು ಗೆದ್ದಿರಬೇಕು. ದುರ್ವಾಸರು ಭಾರಿ ತಪಸ್ವಿ ಅಂತ ಪ್ರಸಿದ್ಧಿ, ಆದರೆ ಅವರಷ್ಟು ಸಿಟ್ಟು ಮಾಡೋರೇ ಇಲ್ಲ ಅಂತಾರೆ ಮತ್ತೆ. ಹಾಗಾಗಿ ತಪಸ್ಸಿಗೆ ಸಿಟ್ಟು ಗೆದ್ದರೆ ಭೂಷಣ. ಈ ದೇವತೆಗಳ ಗುಂಪಿನಲ್ಲಿ ತಪಸ್ವಿಗಳಿದ್ದಾರೆ, ತಪಸ್ಸು ಗುಣನೇ ಆದರೂ ಮನ್ಯು ನಿರ್ಜಯ ನ, ಸಿಟ್ಟು ಗೆಲ್ಲಿಕ್ಕಾಗಿಲ್ಲ, ಹಾಗಾಗಿ ಅವರ ಬೇಡ ನನಗೆ ಅಂತನ್ಲಂತೆ. ಜ್ಞಾನಂ ಕ್ವಚಿತ್ತಚ್ಚನ ಸಂಗವರ್ಜಿತಂ. ಕೆಲವರಲ್ಲಿ ಜ್ಞಾನ ಬಹಳ ಇದೆ, ಹಾಗಾಗಿ ಅವರನ್ನು ವರಿಸ್ಬೋದಾ ಅಂದರೆ ಲಕ್ಷ್ಮಿ ಅಂತಾಳೆ, ಬರೀ ಜ್ಞಾನ ಇದ್ದರೆ ಏನು ಬಂತು ಅಂತಾಳೆ.
ಕೇವಲ ಜ್ಞಾನ ಇದ್ದರೆ ಏನು ಬಂತು? ಜ್ಞಾನದ ಜೊತೆ ಧನ ಗಳಿಸ್ಬೇಕು ಅನ್ನೋ ಹಪಹಪಿ ಹೋಗಿಲ್ಲ ಅಂತಂದ್ಲಂತೆ. ಕೆಲವರು ಭಾರಿ ಜ್ಞಾನಿಗಳಾಗಿರ್ತೀವಿ, ಆದರೆ ಹಣ ಗಳಿಸ್ಬೇಕು ಅನ್ನೋ ಹಪಹಪಿ ಹೋಗಲ್ಲ. ಏನು ಮಾಡ್ತೀರಾ? ಜ್ಞಾನಕ್ಕೇನು ಬೆಲೆ ಬಂತು? ಉದಾಹರಣೆಗೆ ತಗೊಳ್ಳೋದಾದರೆ ದೇವಲೋಕದ್ದು ಹೇಳೋಣ. ಭೂಮಿಯದ್ದು ಹೇಳಿದರೆ ತುಂಬ ಜನ ಬೈಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ದೇವಲೋಕದ್ದು ಹೇಳಿಬಿಡ್ತಾರೆ ವ್ಯಾಖ್ಯಾನದಲ್ಲಿ. ಅವ್ರದ್ದೇ ಇದು ಅಂದಮೇಲೆ ಇನ್ನು ಮನುಷ್ಯರದೇನು ಅಂತ ತಾವಾಗೇ ತಿಳಿಬೋದಲ್ಲ ಅಂತ. ಬೃಹಸ್ಪತಿ ಜ್ಞಾನದಲ್ಲಿ ಮೇರು ಶಿಖರ, ಆತನನ್ನು ಮೀರಿಸೋರೇ ಯಾರೂ ಇಲ್ಲ. ಆದರೆ ಲಕ್ಷ್ಮಿ ಯೋಚನೆ ಮಾಡ್ತಾ ಇರುವಾಗಂತಾಳೆ, ಅವನಿಗೆ ಹಣ ಎಷ್ಟು ಬಂದರೂ ಸಾಲದು ಅನ್ನಿಸ್ತದಂತೆ, ಜ್ಞಾನಕ್ಕೇನು ಬೆಲೆ ಕೊಡಬೇಕು ಹೇಳು ಅಂತಾಳೆ. ಒಂದು ಸಲ ಹೀಗೂ ಘಟನೆ ನಡೀತಂತೆ ದೇವಲೋಕದಲ್ಲಿ. ಯಾರ್ಯಾರ ಸಂಪತ್ತು ಎಷ್ಟಿದೆ ಅಂತ ಒಂದು ಲೆಕ್ಕಾಚಾರ ಮಾಡೋ ಪ್ರಸಂಗ ಬಂತು. ಯಾರ್ಯಾರ ಸಂಪತ್ತು ಒಂದೊಂದು ವರ್ಷಕ್ಕೆ ಇಷ್ಟು ಸಂಪತ್ತು ಅಂತ ಬರ್ತಿರ್ತದಲ್ಲ, IT ಫೈಲ್ ಅಂತ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಅಂತ ಇವತ್ತಿನ ಲೌಕಿಕ ವ್ಯವಸ್ಥೆಯಲ್ಲಿ ಕೇಳ್ತೀವಿ. ದೇವಲೋಕದಲ್ಲಿ ಯಾರ್ಯಾರ ಸಂಪತ್ತು ಎಷ್ಟು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರಂತ ಒಂದ್ಸಲಿ. ಇಂದ್ರನ ಮನೆ, ಚಂದ್ರನ ಮನೆ, ಸೂರ್ಯನ ಮನೆ, ಎಲ್ಲರ ಮನೆಯಲ್ಲಿ ಎಷ್ಟೆಷ್ಟು ಸಂಪತ್ತಿದೆ. ಸ್ಥಿರ ಹಾಗೂ ಚರ ಆಸ್ತಿ, ಅಸೆಟ್ ಪ್ರಾಪರ್ಟಿ ಅಂತ ಇವತ್ತು ಹೆಸರಿಟ್ಟಿದ್ದಾರಲ್ವ ಅದಕ್ಕೆ. ಹಾಗೆ ಅಲ್ಲೂ ವ್ಯವಸ್ಥೆ ಏನೇನು ಯಾರ್ಯಾರ್ದು ಅಂತ ಒಂದು ಲೆಕ್ಕ. ಸಾಮಾನ್ಯ ದೇವಲೋಕದಲ್ಲಿ ಎಲ್ರಿಗೂ ಮನಸ್ಸಿನಲ್ಲಿದ್ದದ್ದು ಯಾರ ಬಗ್ಗೆ ಅಂದರೆ ಕುಬೇರನ ಬಗ್ಗೆ. ಎಲ್ಲಾರ್ದು ಮುಗೀತಾ ಅಂತಂದರು. ಮುಗೀತು ಅಂತ ಮುಗಿತಾ ಬಂದಂತೆ ಅಲ್ಲೂ ಒಂದು TV ಚಾನೆಲ್ನವ್ರು ಇದ್ರು ಅನ್ನಿಸ್ತದೆ ಬಹುಶಃ. ಸಲಿಗೆಯಲ್ಲಿ ಹೋಗಿ ಕೇಳಿದರು, ಇಷ್ಟು ದೇವತೆಗಳ ಮನದ್ದೆಲ್ಲ ಲೆಕ್ಕ ಹಾಕ್ತಾ ಬಂದ್ರಲ್ಲ, ಯಾರ್ದು ಅತಿ ಹೆಚ್ಚು ಸಂಪತ್ತು ಅಂತ ಹೇಳ್ರಿ ಅಂತಂತ. ಎಲ್ರಿಗೆ ಕುತೂಹಲ ಇದ್ದದ್ದು, ನಿರೀಕ್ಷೆ ಇದ್ದದ್ದು ಕುಬೇರನ ಹೆಸರು ಹೇಳಿಬಿಡ್ತಾರೆ. ನಾಳೆ ನ್ಯೂಸಿಗೆ ಕುಬೇರನದೇ ಬರ್ತದೆ ಅಂತ ಯೋಚನೆ ಮಾಡಿದ್ರಂತೆ. ಅವರು ಪ್ರತೀಕ್ಷೆನೂ ಮಾಡಿರಲಿಲ್ಲ ಈ ಹೆಸರು ಹೇಳ್ತಾರೆ ಅಂತ. ಹೇಳಿದ್ರಂತೆ, ಒಂದು ಬೃಹಸ್ಪತಿ ಇನ್ನೊಂದು ಶುಕ್ರ ಇಬ್ಬರ ಮನೆಯಲ್ಲಿ ಸಂಪತ್ತು ಜಾಸ್ತಿ ಇದೆ ಅಂತಂದ್ರಂತೆ. ಇವರು ಸುಮ್ಮನೆ ಇರಲ್ಲ. ಕೆಲವೊಮ್ಮೆ ಪೇಪರು TV ಅವರು ಬಂದಾಗ ಎಲ್ರಿಗೂ ಸುದ್ದಿ ಮುಟ್ಟಿಸ್ಬೇಕಲ್ಲ, ದೊಡ್ಡ ಜವಾಬ್ದಾರಿ ಹೊತ್ತೇ ಭೂಮಿಗೆ ಬಂದಿರ್ತಾರೆ. ಆದ್ದರಿಂದ ಅವ್ರು ಇನ್ನೊಂದು ಪ್ರಶ್ನೆ ಹಾಕಿದ್ರಂತೆ, ಅಂದಾಜು ಎಷ್ಟು ಅಂತ ಕೇಳಿದ್ರಂತೆ. ಮತ್ತೆ ನಾವು ಬರ್ಕೋಬೇಕಾಗ್ತದೆ ಸ್ವಾಮಿ, ನಾಳೆ ಸತ್ಯ ಅಂತ, ಅಂದಾಜು ಎಷ್ಟು ಲೆಕ್ಕ ಹೇಳೋರು ಹೇಳಿದ್ರಂತವ್ರು. ಕುಬೇರನ ಮನೆಯಲ್ಲಿ ಈಗಾಗಲೇ ಎಷ್ಟು ಸಂಪತ್ತಿದೆ, ಶುಕ್ರಾಚಾರ್ಯರ ಮನೆಯಲ್ಲಿ ಬೃಹಸ್ಪತ್ಯಾಚಾರ್ಯ ಮನೆಯಲ್ಲಿರೋ ಸಂಪತ್ತಿನ 1/4 ಅಂಶ ಅವನ ಮನೆಯಲ್ಲಿದೆ, ಇಷ್ಟು ತಿಳ್ಕೊಳ್ರಿ ಅಂತಂದ್ರಂತೆ. ಕುಬೇರನ ಸಂಪತ್ತೇ 1/4 ಅಂಶ ಅಂದರೆ ಬೃಹಸ್ಪತಿ ಸಂಪತ್ತಿ ಎಷ್ಟಿರಬೇಡ, ಇಷ್ಟು ಸಂಪತ್ತಿದೆ ಅಂತ. ಯಾರ ಮನೆಯಲ್ಲಿ ದೇವಲೋಕದಲ್ಲಿ ಏನಾದರೂ ಪೌರೋಹಿತ್ಯಕ್ಕೆ ಬಂದರೆ ಇನ್ನೊಬ್ಬ ಪೌರೋಹಿತನನ್ನು ಕರೆಸ್ಲಿಕ್ಕೆ ಅವಕಾಶ ಇಲ್ಲ. ಅಪ್ಪಿ ತಪ್ಪಿ ಭೂಮಿಯಲ್ಲೊಬ್ಬ ಶ್ರೀವಂತ ಚಕ್ರವರ್ತಿ ಏನಾದರೂ ದೊಡ್ಡ ಯಾಗ ಮಾಡಲಿಕ್ಕೆ ಹೂಡಿದರೆ ಅದು ಮೊದಲು ಸುದ್ದಿ ಗೊತ್ತಾಗೋದು ಬೃಹಸ್ಪತ್ಯಾಚಾರ್ಯರಿಗಂತ. ಹೀಗೊಂದು ಯಾಗ ಸಂಕಲ್ಪ ಮಾಡಿದಾನೆ ಅಂದ್ಕೂಡಲೇ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಹತ್ರ ವಸೀಲಿ ಹಚ್ತಾರಂತೆ. ಮೊದಲು ನೋಡು, ಕೆಳಗೆ ಹೀಗೊಬ್ಬ ರಾಜ ಯಾಗ ಮಾಡ್ತಿದ್ದಾನಂತೆ, ನಿನಗೆ ವಿಷಯ ಗೊತ್ತಾಗಿರ್ಬೇಕಲ್ಲ ಅಂತಂತಾನೆ. ಹೋಗಿ ಬೃಹಸ್ಪತಿ, ಗೊತ್ತಾಯಿತು ಅಂತಾನೆ ಇಂದ್ರ. ಹಾಗಾದರೆ ಪೌರೋಹಿತ್ಯಕ್ಕೆ ಯಾರು ಅಂತ ಗೊತ್ತಾಯ್ತಾ ನಿನಗೆ ಅಂತ ಕೇಳ್ತಾನಂತೆ. ಏನು ನಾನು ವಿಚಾರ ಮಾಡಿಲ್ಲ ಅಂತಾನೆ ಇಂದ್ರ. ಅದನ್ನು ಮೊದಲು ವಿಚಾರ ಮಾಡದೇ ಇದ್ದೀಯಲ್ಲೋ ಇಂದ್ರ, ಮೊದಲು ಅದನ್ನು ವಿಚಾರ ಮಾಡು ಅಂತಾರಂತೆ. ಇಂದ್ರ ಫೋನ್ ಮಾಡಿ, ಮತ್ತು ನಿಮ್ಮ ಮನೆಯಲ್ಲೇನೋ ಯಾಗ ನಡೀತಾ ಇದೆ, ನಮ್ಮ ಗುರುಗಳು ಕೇಳ್ತಿದ್ದಾರೆ, ಯಾರು ಪುರೋಹಿತರು ಅಂತ. ಸರಿ, ಆತ ಒಬ್ಬ ಚಕ್ರವರ್ತಿ ಇದ್ದ. ಅವನು ಒಂದು ಸಲ ಯಾಗ ಮಾಡುವಾಗ ಹೀಗೆ ಇಂದ್ರ ಹೇಳಿ ಕಳಿಸಿದ ದೂತನ ಹತ್ರ, ಪುರೋಹಿತರು ಯಾರು ಕೇಳ್ಕೊಂಡು ಬಾ ಅಂದಿದ್ದಾರೆ ಇಂದ್ರ ಅಂತ. ಅವನು ಭೂಮಿಯ ಚಕ್ರವರ್ತಿ. ಅವನಂದ, ಒಬ್ಬ ದೊಡ್ಡ ಜ್ಞಾನಿಗಳು ಸಿಕ್ಕಿದ್ದಾರೆ ನಮಗೆ ಈಗಾಗಲೇ ಪೌರೋಹಿತ್ಯಕ್ಕೆ, ಅವ್ರ ಹೆಸರು ಸಂವರ್ತ ಅಂತಂದಂತೆ. ಸಂವರ್ತ ಅಂತ ದೊಡ್ಡ ಪುರೋಹಿತರವರು, ಅವ್ರು ಮಾಡಿಸ್ತಾರೆ ಅಂದ ಕೂಡಲೇ ಇಂದ್ರನಿಗೆ ದೂತ ಹೋಗಿ ಬಂದು ಹೇಳಿದ, ವಿಷಯ ಮುಟ್ಟಿಸಿದ ಹೀಗೆ ಅಂತ. ಬೃಹಸ್ಪತ್ಯಾಚಾರ್ಯ ಹೇಳಿದ್ರಂತೆ, ನಾನು ಖಾಲಿ ಇದ್ದೇನೆ, ಅವನ್ನ ಯಾಕೆ ಕರೀತಾರೆ, ಅಷ್ಟು ತಿಳುವಳಿಕೆ ನನ್ನಷ್ಟಿಲ್ಲ, ನನ್ನ ಬೇಕಂದ್ರೆ ಕರೀಲಿಕ್ಕೆ ಹೇಳು ಅಂದ್ರಂತೆ. ಮತ್ತೆ
ಕೊನೆಗೆ ಅವರಂದ, ಇಲ್ಲ ನಾವು ಮೊದಲೇ ಆಹ್ವಾನ ಕೊಟ್ಬಿಟ್ಟಿದ್ದೇವೆ ಅವನಿಗೆ, ಆ ಆಚಾರ್ಯರಿಗೆ ಒಂದು ಸಲ ಹೇಳಿದ ಮೇಲೆ ಮತ್ತೆ ಇನ್ನೊಬ್ರಿಗೆ ಹೇಳಲಿಕ್ಕಾಗ್ತದ ಅಂತ ಆತ ಪಾಪ ಇಂದ್ರನ ಆದೇಶ ಅಂತ ಶುರು ಮಾಡಿದ್ರಂತೆ. ನೀನು ಆದೇಶ ಮಾಡಿ, ಸುಗ್ರೀವಾಜ್ಞೆ ಅಂತ ಹೊರಡಿಸ್ತಿರ್ತಾರಲ್ಲ ಆವಾಗ CBI ಬರಬೇಕಾದ್ರೂ ಸ್ಟೇಟ್ ಗೌರ್ಮೆಂಟ್ ಕೇಳೇ ಬರಬೇಕಂತೆ. ಹಂಗಿದ್ದ ಹಾಗೆ ಸುಗ್ರೀವನ ಆದೇಶ ಹೊರಡಿಸ್ತೇನೆ, ನೀನು ಇಲ್ಲಿದ ಹೊರಡಿಸು ಅಂತ. ಯಾಕಿಷ್ಟು ನಡೀತು ಅಂದ್ರೆ ಕೊನೆಗೆ ಹೇಳೇ ಬಿಟ್ರಂತೆ ಬೃಹಸ್ಪತ್ಯಾಚಾರ, ನೋಡ್ರಿ ನಿಮ್ಮ ಮನೆಯಲ್ಲಿ ಯಾರನ್ನು ನೀವು ಕರೆಸ್ತಿದ್ದಿರಲ್ಲ ಪುರೋಹಿತರನ್ನ, ಅವ ನನ್ನ ಸ್ವಂತ ತಮ್ಮ ಅಂದ್ರದ್ದು. ಮತ್ತೆ ನೋಡಿ ಎಲ್ಲಿಗೆ ಬಂತು ನೋಡ್ರಿ ಪರಿಸ್ಥಿತಿ. ಸಂವರ್ತ ಬೇರೆ ಯಾರ್ಯಾರು ಅಲ್ಲ, ಸ್ವಂತ ಬೃಹಸ್ಪತ್ಯಾಚಾರ್ಯರ ತಮ್ಮ. ಅವನನ್ನು ಕರೆಸಿ ಮರುತ್ ಚಕ್ರವರ್ತಿ ಯಾಗ ಮಾಡಿಸ್ತೇನೆ ಅಂತ ಹೊರಟಿದ್ದಾನೆ. ಇಂದ್ರನ ಇನ್ಫ್ಲುಯೆನ್ಸ್ನಿಂದ ಆ ಯಾಗವು ನಾನೇ ಮಾಡಿಸ್ಬೇಕು ಅಂತಾರದ್ದು ಬೃಹಸ್ಪತ್ಯಾಚಾರ್ಯ. ಏನು ಮಾಡಬೇಕು ಹೇಳಿ? ಇದು ದೇವಲೋಕದಲ್ಲಿ ನಡೆಯುವ ಅನೇಕ ಘಟನೆಗಳು. ಒಂದೆರಡು ಕೈ ಘಟನೆ ಪುರಾಣ ಅಲ್ಲಲ್ಲಿ ಜಲಕ್ಕೆ ಕೊಡ್ತಿರ್ತದೆ ಅಂಥೇಳಿ ನಾವು ನೀವು ಬೃಹಸ್ಪತ್ಯಾಚಾರ್ಯನ ಮತ್ತೆ ಕೈ ಮಾಡಿ ಬೆರಳು ಮಾಡಿ ತೋರಿಸೋ ಹಾಗಿಲ್ಲ. ಮತ್ತು ಆಚಾರ್ಯ ಹೆಂಗಿದ್ರು ಕತೆ ಹೇಳಿದ್ರು, ಇಲ್ಲಿರೋ ಆಚಾರ್ಯರಿಗೂ ಅಲ್ಲಿರೋರಿಗೂ ಏನು ವ್ಯತ್ಯಾಸ ಇಲ್ಲ ಬಿಡು, ಅದನ್ನು ಹೇಳಲಿಕ್ಕೆ ಈ ಕಥೆ ಹೇಳಿದ್ದಲ್ಲ. ಪುರಾಣಗಳು ಕೊಡೋ ಮಾಹಿತಿ ಲಾಭ ಏನು ಪಡಿಬೇಕು ಅದರಿಂದ? ಈ ಥರದ್ದು ಯಾವ ದೋಷಗಳು ನಿಮ್ಮನ್ನೆಲ್ಲ ನೋಡ್ಕೊಳ್ಳೋ ನಮ್ಮಂತರ್ಯಾಮಿಯಾದ ಆ ಭಗವಂತನಲ್ಲಿ ಇಲ್ಲ, ಅದನ್ನು ತಿಳಿಸ್ಲಿಕ್ಕೆ ಹೇಳಿದಾರಷ್ಟೆ. ಆ ಮುಖನೇ ನಮಗೆ ಯಾವಾಗಲೂ ಇರಬೇಕೆ. ಪುರಾಣ ನೋಡುವಾಗ ಯಾವುದೋ ಒಂದು ಕಥೆ ಹೇಳುವಾಗ ಈ ಥರದ ಅನೇಕ ಘಟನೆ ಹೇಳ್ತಿರ್ತದೆ. ಅರ್ಜುನನ ಕಥೆ ಹೇಳುವಾಗ ಇಂದ್ರನ ಕಥೆ, ಸೂರ್ಯನ ಕಥೆ ಪುರಾಣಗಳು ಹೇಳ್ತಾವೆ. ಅದು ಲೋಕಕ್ಕೆ ಬಹಳ ಹೋಲ್ತಿರ್ತದೆ, ಲೋಕದಲ್ಲಿ ನಡೀತಾ ಇರೋ ಘಟನೆಗಳಿಗೆ. ಅದನ್ನೇ ನಾವು ಮರುಕಳಿಸಿ ಪದೇ ಪದೇ ಇಂದ್ರನಿಗೆ ಮೆಸೇಜ್ ಮಾಡಬಾರ್ದು. ಹಾಗೆ ಇಂದ್ರನ ಗೊತ್ತಿದೆ ಬಿಡಿ, ಅವನು ಏನು ಯಾವಾಗಲೂ ಅಪ್ಸರಾ ಸ್ತ್ರೀಯರ ಜೊತೆ ಕೂತ್ಕೊಂಡಿರ್ತಾನೆ, ಇಂದ್ರ ಪದವಿ ಎಂದ ಮೇಲೆ ಬರೀ ನಟನೆ, ಸದಾ ಸ್ವರ್ಗದ ಸುಖ ಭೋಗದ ಲಾಲಸೆಯಲ್ಲಿ ಮೈಮರೆತು ಬಿಡುತ್ತಿರ್ತಾನೆ. ಇಂಥವೆಲ್ಲ ನಾವು ಮಾತಾಡೋ ಹಾಗಿಲ್ಲಂತೆ ತಾತ್ಸಾರ ಮಾಡಿ. ಅದಲ್ಲ ಅಂತಾರೆ. ಅದೆಲ್ಲ ಉಪನಿಷತ್ತುಗಳು, ವೇದ, ಪುರಾಣ, ಮಹಾಭಾರತ ಕುಲಂಕುಷವಾಗಿ ನೋಡಿದ ಮೇಲೆ ಇಂದ್ರನ ಗಾಂಭೀರ್ಯ ಎಷ್ಟು, ಅವನ ಜವಾಬ್ದಾರಿ ಎಷ್ಟು, ಆ ಪದವಿಯಲ್ಲಿ ಕೂಡಲಿಕ್ಕೆ ಅಂತ ಅವ ಮಾಡಿದಂಥ ಸಾಧನೆ ಎಷ್ಟು, ಇಷ್ಟಾಗಿಯೂ ಅವನಿಗೆ ಬೇಡವಾದರೂ ಕೂತಿದ್ದಾನಂತ ಆ ಪದವಿಯಲ್ಲಿ. ಯಾಕೆ ಕೂತಿದ್ದಾನೆ ಅಂದರೆ ಆ ಭಗವಂತ ಆದೇಶ ಮಾಡಿ ಕೂಡಿಸಿದಾನಂತೆ ಗಟ್ಟಿ ಹಿಡಿದು. ನನ್ನ ಆದೇಶ ನೀನು ಕೂಡಬೇಕು ಅಂತ, ಕೇವಲ ಭಗವಂತನ ಆದೇಶ ಅಂತ ಕೂಡ್ತಾನಂತ ಆತ. ಇಲ್ಲದೇ ಇದ್ದರೆ ಒಂದು ಸಲ ಇಂದ್ರನೇ ಹೇಳ್ತಾನೆ, ಇಲ್ಲಿ ಕೂಡೋದು ಅಂದರೆ ಮುಳ್ಳಿನ ಹಾಸಿಗೆ ಮೇಲೆ ಕೂತ ಹಾಗೆ ಅಂತ ಹೇಳ್ತಾನೆ ದೇವೇಂದ್ರ. ಇದರಷ್ಟು ಅಸಹ್ಯ ಮತ್ತೊಂದಿಲ್ಲ ಪದವಿ. ಆದರೆ ಈ ಮುಳ್ಳಿನ ಹಾಸಿಗೆ ಮೇಲೆ ದೇವರ ಆದೇಶ, ನಾವು ಅದನ್ನು ಮೀರೋ ಹಾಗಿಲ್ಲ, ಅದಕ್ಕಿಂತ ದೊಡ್ಡ ಪೂಜೆ ನನಗಿಲ್ಲ ಅಂತ ಕೂತಿದ್ದೇನೆ ಅಂತ ಹೇಳ್ತಾನೆ. ಇವೆಲ್ಲ ರಹಸ್ಯ ತಿಳಿದು ಆಮೇಲೆ ಮಾತಾಡಬೇಕು ದೇವತೆಗಳ ಬಗ್ಗೆ, ಅಪ್ಸರಾ ಸ್ತ್ರೀಯರ ಬಗ್ಗೆ, ದೇವಲೋಕದಲ್ಲಿರುವಂಥವರ ಆಡಳಿತದ ಬಗ್ಗೆ. ಹಾಗಾಗಿ ಆ ಚರಿತ್ರೆಯ ಮುಖ್ಯಾಂಶ ಬೇರೆ, ಮುಖ್ಯ ಉದ್ದೇಶ ಬೇರೆ. ಇಷ್ಟು ಹೇಳಿದ ಮೇಲೆ ಬೃಹಸ್ಪತಿ ಆಚಾರ ಸಂಪತ್ತು ಎಷ್ಟು? ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಅವನಿಗೆ ಹಣದ ಸಂಪಾದನೆ ಆ ಲಾಲಸೆ ಹೋಗಿಲ್ಲ, ನನಗೆ ಬೇಡ ಅಂತಂದ್ಲಂತೆ. ಹೀಗೆ ಅವಳು ಅದನ್ನು ನಿಷೇಧ ಮಾಡಿಬಿಟ್ಲು. ಕಶ್ಚಿನ್ಮಹಾಸ್ತಸ್ಯ ನ ಕಾಮ ನಿರ್ಜಯ. ಮಹತ್ ಅಂತ ಒಂದು ತತ್ವ ಇದೆ. ಆ ತತ್ವದ ದೇವತೆ ಚತುರ್ಮುಖ ಬ್ರಹ್ಮ. ಅದಕ್ಕೆ ಅವನಿಗೆ ಮಹಾನ್ ಅಂತ ಉಪನಿಷತ್ತುಗಳಲ್ಲೆಲ್ಲ ಹೆಸರಿಸ್ತಾರೆ. ಪುರಾಣದಲ್ಲಿಯೂ ಅದೇ ಹೆಸರಿನಿಂದ ಕರೀತಾರೆ, ಮಹಾನ್ ಅಂತ. ಮಹಾನನ್ನು ಹೆಸರು ಪಡ್ಕೊಂಡಿದ್ದಾನೆ, ಅವನನ್ನು ಮದುವೆ ಮಾಡ್ಕೊಳ್ಬೋದಾ? ವರಸ್ತಿಯ ಲಕ್ಷ್ಮಿ ಅಂದರೆ ಹೆಸರು ಮಹಾನ್ ಇರ್ಬೋದು, ಆದರೆ ನನಗಲ್ಲ ಅವ ಅಂತಂದ್ಲಂತೆ. ಮತ್ತೆ ಯಾಕೆ? ಅವನಲ್ಲಿ ಏನು ದೋಷ ಇದೆ? ಮಹತ್ವನೇ ದೊಡ್ಡ ಗುಣ ಅಲ್ವೇ? ಗುಣ ಇದೆ, ಕಾಮ ಗೆಲ್ಲಿಕ್ಕಾಗಿಲ್ಲ, ಬೇಡ ಅಂದ್ಬಿಟ್ಲಂತೆ. ನೋಡಿ, ತಾನೇ ಸೃಷ್ಟಿ ಮಾಡಿದ ಸರಸ್ವತಿ ಮಗಳಲ್ವೇ, ಮದುವೆ ಮಾಡಿಕೊಂಡ, ನಾನು ಹೇಗೆ ಮಾಡಿಕೊಳ್ಳಿ ಅವನನ್ನು? ಕಾಮ ಗೆಲ್ಲದೇ ಇದ್ದವರು ಬಹಳ ದೊಡ್ಡ ಸ್ಥಾನ ಅಲಂಕರಿಸಿದರೂ ಕೂಡ ಲಕ್ಷ್ಮಿ ಅವರನ್ನು ದೂರ ಸರಿಸ್ತೇನೆ ಅಂತಂತಾಳಂತೆ. ಕಶ್ಚಿನ್ಮಹಾಸ್ತಸ್ಯ. ನೋಡಿ, ಇದನ್ನೇ ವಾದರಾಜರು ಲಕ್ಷ್ಮೀ ಶೋಭಾನೆಯಲ್ಲೆಲ್ಲ ಬಹಳ ಅದ್ಭುತವಾದ ಸರಸ ಸುಂದರವಾದ ಸಾಹಿತ್ಯದಿಂದ ಭಾಗವತದ ಪ್ರತಿ ಶ್ಲೋಕವನ್ನು ಕನ್ನಡೀಕರಿಸಿಕೊಡ್ತಾರವರು. ಕಾಮ ಗೆಲ್ಲಿಕ್ಕಾಗ್ತಾ ಇಲ್ಲ ಒಬ್ಬ ತಪಸ್ಸಿ ಕಾಮ ಗೆದ್ದವನು. ಅವರು ಭಾಳ ಚೆನ್ನಾಗಿ ಅದನ್ನು ಶೋಭಾನೆಯಲ್ಲಿ ಹೇಳ್ಕೊಡ್ತಾರೆ.
ಹಾಗೆ ಇನ್ನೊಬ್ಬ ಇದ್ದಾನೆ ಸ ಈಶ್ವರ, ಈಶ್ವರ ಅಂತ ನೋಡಿ, ಹೆಸರೇ ಈಶ್ವರ, ಲೋಕಪ್ರಸಿದ್ಧವಾದ ಹೆಸರು. ಅದು ಶಿವನಿಗಿರೋದು ಅಲ್ವೇ? ಹೆಸರಿಗೆ ತಕ್ಕಂತೆ ಈಶ್ವರ ಅಂತಿದ್ದಾನಲ್ಲ, ಅವನನ್ನು ಮಾಡ್ಕೊಳ್ಬೋದೆ. ಲಕ್ಷ್ಮಿ ಅಂತಾಳೆ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಸಮಯ ಬಂದಾಗ ಆತನು ಇನ್ನೊಬ್ಬನನ್ನು ಆಶ್ರಯಿಸ್ತಾನೆ, ಹೆಸರು ಮಾತ್ರ ಈಶ್ವರ, ಅದಕ್ಕೆ ಅವ ಬೇಡ ಅಂತನ್ಲಂತ. ಈಶ್ವರ ಅಂತ ಹೆಸರು ಇಟ್ಟುಕೊಂಡ್ರು ಅದಕ್ಕೆ ಘನತೆ ಅದಕ್ಕೆ ತಕ್ಕಂತೆ ಘನತೆ ಇರಬೇಕಲ್ಲ. ನೋಡಿ, ಶಿವನದೊಂದು ಪುರಾಣದಲ್ಲಿ ಕಥೆ ಹೇಳ್ತಾರೆ. ರುದ್ರದೇವರು, ವಿಚಿತ್ರ ಕಥೆ ಇದು, ಬಹಳ ವಿಚಿತ್ರ. ಒಬ್ಬ ತಪಸ್ಸು ಮಾಡ್ತಾ ಕೂತಿದ್ದ, ತಪಸ್ವಿ, ರಾಕ್ಷಸ ಆತ, ತಪಸ್ವಿ ಏನಲ್ಲ ರಾಕ್ಷಸ. ಏನು ವರ ಬೇಕು ಅಂತ, ಅವನ ಹೆಸರು ವೃಕಾಸುರ ಅಂತ. ಏನು ವರ ಬೇಕು ಅಂತ ಇವರು ವರ ಕೊಡ್ಲಿಕ್ಕೆ ಹೋದರು ರುದ್ರದೇವರು. ಆತ ಕಣ್ಣು ತೆಗೆದು ನಮಸ್ಕಾರ ಮಾಡಿ, ಶಿವ ಬಂದಲ್ಲ ನನ್ನ ತಪಸ್ಸಿಗೆ ಮೆಚ್ಚಿ ಅಂತ ವರ ಕೇಳು ಅಂತಿದ್ದಾನೆ. ವರ ಕೇಳ್ತೇನೆ, ವರ ಕೇಳಬೇಕಲ್ಲ, ಏನು ವರ ಕೇಳಬೇಕು? ಆತನಿಗೆ ಪಾರ್ವತಿನ ಕಂಡ್ರೆ ಆಸೆ ಆಗಿದೆ, ಆ ಅಸುರನಿಗೆ, ನೀಚ. ವರ ಏನು ಕೇಳಬೇಕೀಗ? ಅಂತಿಂಥ ವರ ಕೊಟ್ಟರೆ ಉಪಯೋಗ ಆಗಲ್ಲ. ಅದಕ್ಕೆ ಆತ ಅಂದ, ನನ್ನ ಕೈ ಯಾರ ತಲೆ ಮೇಲೆ ಇಡ್ತೇನೆ ಅವನು ಭಸ್ಮ ಆಗಬೇಕು ಅಂತ ಕೇಳಿದ್ನಂತ. ಶಿವ ತಥಾಸ್ತು ಅಂದ. ವರ ಕೇಳಲಿಕ್ಕೆ ಬಂದಿದ್ದಾನೆ ಪಾಪ, ಸಾವಿರಾರು ವರ್ಷ ತಪಸ್ಸಿಗೆ ಕೂತಿರ್ತಾರೆ, ಬೇಡ ಯಾಕೆ ಅನ್ಬೇಕು, ತಥಾಸ್ತು ಅಂದ್ಬಿಟ್ಟ. ಅಂದ ಮರುಕ್ಷಣವೇ ಆತ ಅಸುರ ಅಂತಾನೆ, ನೀನು ವರ ಕೊಟ್ಟಿದ್ದಿ ಸುಳ್ಳಾದರೆ ಏನು ಮಾಡಲಿ, ನಿನ್ನ ತಲೆ ಮೇಲೆ ಪರೀಕ್ಷೆ ಮಾಡ್ತೀನಿ ಇನ್ನು ಶುರು ಮಾಡಿಬಿಟ್ನಂತೆ ವೃಕಾಸುರ. ಇದೊಂದು ರೀತಿ ವಿಚಿತ್ರ ಆಯಿತು. ಅಲ್ಲೋ, ವರ ಕೇಳಿದ್ದೆ ನನ್ನ ಹತ್ರ, ನನ್ನ ತಲೆ ಮೇಲೇ ಇಡ್ತೇನೆ ಅಂತೀಯಲ್ಲೋ, ಇದು ಏನೋ ನೀನು ಮಾಡೋ ಕೆಲಸ, ಹಾಗೆ ಮಾಡಬಾರ್ದು. ಯೋಚನೆ ಇಲ್ಲ ಇಲ್ಲ ಇಲ್ಲ, ನಿನ್ನ ತಲೆ ಮೇಲೆ ಇಡೋದೆ, ವರ ಸತ್ಯ ಆಗ್ತದೆ ಇಲ್ಲೋ ನೋಡೋದೆ ಅಂತ ಶುರು ಮಾಡಿದ. ಶಿವ ವರ ಕೊಟ್ಟಾಗಿದೆ, ಇನ್ನೇನು ಮಾಡಬೇಕು, ತಲೆ ಮೇಲೆ ಇಡ್ತೇನೆ ಅಂತ ಹಠಕ್ಕೆ ನಿಂತ. ಶಿವ ಅಲ್ಲಿದ ಪಲಾಯನ ಮಾಡಿಬಿಟ್ಟ, ಓಡಿದ. ವೃಕಾಸುರ ಬಿಡಲಿಲ್ಲ, ಅವನಿಂದ ಈತ ಓಡಿದ. ಭಾರಿ ಜೋರಾಗಿ ಓಡ್ತಿದ್ದಾನೆ. ಜಿಂಕೆ ಓಡಿದಾಗ ಓಡಿದ್ನಂತೆ. ಅಷ್ಟು ವೇಗವಾಗಿ ಓಡ್ತಾ ಇರುವಾಗ ಇವನಿನ್ನೂ ಹಿಂದಿಂದ ಅಟ್ಟಿಸ್ಕೊಂಡು ಬರ್ತಿದ್ದ. ಜಿಂಕೆ ರೂಪನೇ ತಗೊಂಡ ಅಂತ ಹೇಳ್ತಾರೆ ವಾರ್ಯರಾಜರು. ಇವತ್ತು ಲೋಕದಲ್ಲಿ ಯಾಣ ಅಂತ ಒಂದು ಪ್ರದೇಶ ಇದೆ, ಕೇಳಿರಬೇಕು, ಉತ್ತರ ಕನ್ನಡ ಜಿಲ್ಲೆ ಕಡೆಯಲ್ಲಿ ಬರ್ತದದು. ಅಲ್ಲಿ ಶಿರಸಿ ಹತ್ರ ಯಾಣ, ಅದು ಯಾಣ ಅಲ್ಲ, ಅದು ಏಣ. ರುದ್ರದೇವರು ಏಣ ಜಿಂಕೆಯ ರೂಪದಲ್ಲಿ ವೃಕಾಸುರ ಅಟ್ಟಿಸ್ಕೊಂಡು ಬಂದಾಗ ಪಲಾಯನ ಮಾಡಿದ್ದು, ಓಡ್ತಾ ಇದ್ದಾರಂತ. ಎದುರುಗಡೆ ವಿಷ್ಣು ಬಂದ. ಅಷ್ಟ್ಯಾಕೆ ವೇಗವಾಗಿ ಹೊರಟಿದ್ದಿ, ನಿನಗಾದ ಸಮಸ್ಯೆ ನಾ ಬಗೆಹರಿಸ್ತೇನೆ, ನೀನು ಆ ಕಡೆ ಹೋಗಿಬಿಡು ಅಂತಂದ. ಸರಿಯಾಗಿ ಆ ವೃಕಾಸುರ ಬಂದ ಎದುರುಗಡೆಗೆ, ವಿಷ್ಣು ಎದುರುಗಡೆ ಕಂಡ. ವಿಷ್ಣು ಅಂತಾನೆ, ವೃಕಾಸುರ, ನೀನು ವರ ತೊಗೊಂಡು ಬಂದಿದ್ದಿ, ತಲೆ ಮೇಲೆ ಕೈ ಇಟ್ಟರೆ ಸುಡಬೇಕು ಅಂತ ಯೋಚನೆ ಮಾಡು. ಎಷ್ಟು ಸಲ ವರ ಕೊಟ್ಟಿದ್ದಾನೆ ಶಿವ, ಸುಳ್ಳಾಗಿದೆ. ನಿನಗೆ ಅದು ಅಂದಾಜಿಲ್ಲ, ನನ್ನ ಆದರೂ ಕೇಳಬೇಕೋ ಬೇಡೋ ವರ. ಹಿಂಗೆ ಮಾತಿನಲ್ಲಿ ಮರಳು ಮಾಡಿಬಿಟ್ಟೆ. ನಿನಗೆ ಗೊತ್ತಿಲ್ಲ ಅವನ ಮಾತೆಲ್ಲ ಸುಳ್ಳಾಗ್ತದೆ, ಅದನ್ನು ನೀನು ನಂಬಲಿಕ್ಕೆ ಹೋಗಬೇಡ, ನಿನಗೆ ಅದು ಅರ್ಥ ಆಗಲ್ಲ, ತಲೆ ಮೇಲೆ ಇಟ್ಕೋ ನೀನು ಬೇಕಂದರೆ, ನೋಡೋದು ಸುಳ್ಳಾಗ್ತದೆ ಅಂತ ಅವನನ್ನು ಹೆದರಿಸಿದ. ಅವ ನೋಡಿದರೆ ತನ್ನ ತಲೆ ಮೇಲೆ ಇಟ್ಕೊಂಡಂತೆ. ಅದು ಎಂಥ ವಿಚಿತ್ರ ನೋಡಿ. ಶಿವನ ತಲೆ ಮೇಲೆ ಇಡ್ಲಿಕ್ಕೆ ಹೋದವನನ್ನು ಮಾತಿನಿಂದಲೇ ಅವನನ್ನು ಬೇರೆ ರೀತಿ ಮರಳು ಮಾಡಿ, ವೃಕ ತನ್ನ ತಲೆ ಮೇಲೆ ಇಟ್ಟುಕೊಂಡು ಇಡೀ ಬೆಟ್ಟದಂಥ ದೇಹ ಸುಟ್ಟು ಭಸ್ಮ ಆಗೋ ಹಾಗೆ ಮಾಡ್ಕೊಂಡ್ಬಿಟ್ಟು. ಮಾಡಿದ್ಯಾರು? ವಿಷ್ಣು ಅಲ್ವೇ? ವರ ಕೊಟ್ಟದ್ಯಾರು? ಶಿವ ಅಲ್ವೇ? ಇದು ಪುರಾಣದಲ್ಲಿರುವಂಥ ಕಥೆ. ಈ ಕಥೆಯನ್ನು ಹೇಳಿ ನಮಗೆಲ್ಲ ಸ್ಪಷ್ಟಪಡಿಸ್ತಾರೆ. ಇಂಥ ಎಷ್ಟೋ ಸಂದರ್ಭಗಳಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅನಿಸಿದರೂ ಕೂಡ ಮಹಾರುದ್ರದೇವರು ವಿಷ್ಣುವಿನ ರಕ್ಷಣೆಗೆ ಒಳಪಡೋ ಪ್ರಸಂಗಗಳು ಬಂದಿದ್ದಾವೆ. ನೋಡಿ, ಈ ಕಥೆ ಕೇಳಿದ ಕೂಡಲೇ ಯಾರೂ ಶಿವನಲ್ಲಿ ಭಕ್ತಿ ಕಡಿಮೆ ಮಾಡಬೇಕು ಅಂತ ಅರ್ಥ ಅಲ್ಲ, ಶಿವನನ್ನು ಆರಾಧಿಸೋದು ಬಿಡಬೇಕು ಅಂತ ಅರ್ಥ ಅಲ್ಲ. ತಪ್ಪಿಯೋ ಪುರಾಣಗಳು ಹೇಳುವ ಈ ಕಥೆಗಳ ಉದ್ದೇಶ ಶಿವನ ವ್ಯಕ್ತಿತ್ವವನ್ನು ಕೆಳಗಿಳಿಸಬೇಕು ಅನ್ನೋದು ಅಲ್ಲ. ಇದನ್ನು ಮೊದಲು ತಿಳ್ಕೊಳ್ಬೇಕು. ಪುರಾಣ ಮಾಧ್ಯಮ ಸತ್ಯ ತಿಳಿಸ್ತದೆ, ಅದರ ಜೊತೆಗೆ ನಮ್ಮನ್ನು ಸತ್ಯ ತಿಳಿಸಿ ಜ್ಞಾನಿಯನ್ನಾಗಿ ಮಾಡಲಿಕ್ಕೆ ಹೊರಡುತ್ತದೆ. ಅದು ಪುರಾಣ ಮಾಧ್ಯಮದ ಉದ್ದೇಶ. ಯಾವುದು ಸತ್ಯವೋ ಅದನ್ನು ಮುಚ್ಚಿಡಬಾರ್ದು, ಅದನ್ನು ತಿಳಿಸ್ತದೆ.
ಅಥವಾ ಒಬ್ಬ ದೇವತೆಯನ್ನು ಬೈದು ಇನ್ನೊಬ್ಬ ದೇವತೆಯನ್ನು ಕ್ರಿಟಿಸೈಸ್ ಮಾಡಿ ಈ ಥರದ ಕೆಲಸ ಪುರಾಣ ಮಾಡ್ತದೆ ಅಂತ ಭಾವಿಸಬೇಡಿ. ಪುರಾಣ ಸಾಹಿತ್ಯ ಅದು ದೇವಲೋಕದ ಆ ದೇವತೆಗಳ ಸ್ಥಾನ ಮಾನ ಅದಕ್ಕೆ ಅನುಗುಣವಾಗಿ ನಮಗೆ ತಿಳುವಳಿಕೆ ಕೊಡಲಿಕ್ಕೆ ಹೊರಟಿದೆ. ಅದು ಪುರಾಣ ಮಾಧ್ಯಮದ ಉದ್ದೇಶವೇ ಅದು. ಹಾಗಾಗಿ ಕೆಲವ್ರಿಗೇನು ಅನ್ನಿಸ್ತದೆ ಇಂಥ ಕಥೆ ಕೇಳಿದಾಗ, ನಾವು ಶಿವಭಕ್ತರು, ನಮ್ಮನ್ನು ನೀವು ಹೀಗಂದುಬಿಟ್ರಿ ಅಂತಂತಾರೆ. ಛೇ ಶಿವಭಕ್ತರನ್ನು ಕಡೆಗಣಿಸೋ ಉದ್ದೇಶ ಇಲ್ಲಿಲ್ಲವೇ ಇಲ್ಲ. ವಿಷ್ಣುವಿನ ವಿಶೇಷವಾದ ಸ್ಥಾನಮಾನವನ್ನು ತಿಳಿಬೇಕು. ಶಿವನ ವಿಶೇಷ ಸ್ಥಾನಮಾನವನ್ನು ಪ್ರತಿಯೊಬ್ಬರು ತಿಳಿದು ಆ ಸ್ಥಾನದಲ್ಲಿ ಅವರನ್ನು ಚಿಂತನೆ ಮಾಡಿದರೆ ಅವರು ಒಲಿತಾರೆ. ಯಾವಾಗಲೂ ಅಷ್ಟೇ, ಅವರ ಸ್ಥಾನಕ್ಕೆ ವಿರುದ್ಧವಾಗಿ ತಿಳ್ಕೊಂಡ್ರೆ ಅವರು ಒಲಿಯೋದಿಲ್ಲ. ಲೋಕದಲ್ಲಿ ಇವತ್ತು ಆ ಸ್ಥಾನದಲ್ಲಿರೋ ಗೌರವ ಕೊಡದೆ ಹೋದರೆ ಸರ್ಕಾರದ ಕಚೇರಿ ಆಫೀಸ್ನಲ್ಲಿ ಕೆಲಸ ಮಾಡೋರೇ ಒಲಿಯಲ್ಲ. ಇನ್ನು ದೇವತೆಗಳು ಒಲಿತಾರ ಹೇಳ್ರಿ ನೋಡೋಣ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಹೇಳ್ತಾಳೆ ಲಕ್ಷ್ಮಿ, ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಹೆಸರು ಈಶ್ವರ ಅಂತ ಇಟ್ಟುಕೊಂಡ್ರು, ವೃಕಾಸುರನ ಸಂದರ್ಭ ಬಂದಾಗ ಮತ್ತೊಬ್ಬರನ್ನು ಆಶ್ರಯಿಸಿದ ಅಂತ ಬರ್ತದಲ್ಲ ಪುರಾಣದಲ್ಲಿ, ಹಾಗಾಗೇ ನನಗೆ ಆತ ಬೇಡ ಅಂತಂದ್ಲಂತ. ನಿನ್ನೆ ಪುರವಚನ ಎಲ್ಲ ಆದಮೇಲೆ ಒಬ್ಬರು ಬಂದು ಕೇಳಿದರು, ಅಲ್ಲ ಇಷ್ಟು ಜನ ದೇವತೆಗಳದ್ದು ಹೇಳುವಾಗ ನೀವು ಶಿವಂದು ಹೇಳಲೇ ಇಲ್ಲಲ್ಲ ಅಂದರು. ಮತ್ತೆ ವೃದ್ಧನಾಗಿದ್ದಾನೆ ಬ್ರಹ್ಮ, ಅದಕ್ಕೆ ಬಿಟ್ಟರು. ಚಂಚಲ ಅನ್ನೋ ಕಾರಣಕ್ಕೆ ವಾಯುವಿನನ್ನು ಬಿಟ್ಟದ್ದು, ಕ್ಷೀಣಿಸ್ತಾನೆ ಅಂತ ಚಂದ್ರನನ್ನು ಬಿಟ್ಟದ್ದು. ಕ್ಷೀಣಿಸ್ತಾನಲ್ಲ, ಅಮಾವಾಸ್ಯೆ ಹುಣ್ಣಿಮೆಗೆ ಕ್ಷೀಣಿಸ್ತಾನೆ ಅಂತ ಚಂದ್ರ ಬೇಡ ಅಂದ್ಲು ಲಕ್ಷ್ಮಿ, ಅವನನ್ನು ಆಶ್ರಯಿಸಲ್ಲ ಅಂದ್ಲು. ಅನಂಗನನ್ನು ಬೇಡ ಅಂತ ಹೇಳಿ ಮನ್ಮಥನನ್ನು ಬಿಟ್ಲು, ಅವನು ಅನಂಗ ಅಂಗವಿಕಲ ಅಂತ. ಹೀಗೆ ಒಬ್ಬೊಬ್ರದ್ದು ಪಟ್ಟಿ ಹೇಳುವಾಗ ಶಿವಂದು ಬಿಟ್ರಲ್ಲ. ಭಾರಿ ಚಮತ್ಕಾರ ಹೇಳಿದ್ದಾಳೆ. ಯಾಕೆ ಬೇಡ ಅಂದ್ಲು ಶಿವನನ್ನು ಲಕ್ಷ್ಮಿ ಅಂತಂದರೆ, ಅವನಿಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ನನಗೇನು ಸೀರೆ ಕೊಡಿಸ್ತಾನೆ ಅಂತ ಬಿಟ್ಲು ಅಂತ ಹೇಳ್ತಾರೆ ಮಹಾತ್ಮ. ಇದು ಚಮತ್ಕಾರ. ಶಿವ ವೈರಾಗ್ಯ ಶಿರೋಮಣಿ. ಜಗತ್ತಿನಲ್ಲಿ ಅವನಿಗಿರುವಷ್ಟು ವೈರಾಗ್ಯ ಯಾರ್ಯಾರಿಗೂ ಇಲ್ಲ ನಿಜವಾಗಲೂ. ಅಷ್ಟು ವಿರಕ್ತ ಶಿರೋಮಣಿ ಆತ. ಪಾಯಂ ಪಾಯಂ ಶ್ರುತಿಚುಲಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ, ಇದೆಲ್ಲ ಶಿವನ ಮಹಿಮೆ. ಕಾಶಿಯಲ್ಲಿ ಯಾವ ಸ್ಥಳನೂ ಬಿಟ್ಟಿಲ್ಲಂತೆ ಓಡಾಡದೇನೆ, ಎಲ್ಲ ಸ್ಥಳ ಓಡಾಡಿದ್ದಾನೆ ಬರೆಗಾಲಿನಲ್ಲಿ ಅಂತ. ಹೆಂಗೆ ಓಡಾಡ್ತಿರ್ತಾನೆ ಕಾಶಿ ವಿಶ್ವನಾಥ ಕಾಶಿಯಲ್ಲಿ ಅಂದರೆ, ಪಾಯಂ ಪಾಯಂ ಶ್ರುತಿಚುಲಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ. ನೋಡಿ, ರಾಮ 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 ಅಂತ ಅಂದ್ಕೊಂಡು ಒಂದು ಕ್ಷಣ ಬಿಡದೇನೆ ರಾಮನಾಮ ಹೇಳೋದಂತೆ ಕೈಯಲ್ಲಿ ಕಪಾಲೆ ಹಿಡ್ಕೊಂಡು ಭಿಕ್ಷೆ ಬೇಡ್ಕೊಂಡಿರ್ತಾನಂತೆ ಯಾವಾಗಲೂ ಕೂಡ. ಕಾಶಿ ವಿಶ್ವನಾಥ ಸಾಧ್ಯವಾದರೆ ಅತಿ ಹೆಚ್ಚು ವಯಸ್ಸಾಗ್ತಾ ಆಗ್ತಾ ಒಂದು ಸ್ವಲ್ಪ ದಿವಸ ಕಾಶಿಯಲ್ಲಿ ಹೋಗಿ ವಾಸ ಮಾಡಿ ಬರಬೇಕಂತೆ. ಶಿವ ಹೇಳುವ ರಾಮನಾಮ ಅವರಿಗೆ ನಮಗೆ ಕಿವಿ ಕೇಳಿಸೋ ಹಾಗೆ ಮಾಡ್ತಾನಂತೆ. ಅದಕ್ಕೆ ಕಾಶಿ ಮರಣ ವಿಶೇಷ ಅಂತಾರೆ. ಕೆಲವರು ಕೇಳಿದ್ರು, ಯಾಕೆ ಈ ಕಾಶಿಯಲ್ಲಿ ಹೋಗಿ ಮರಣ ಹೊಂದಬೇಕು ಅಂತೀರಿ? ಏನಂತದ್ದು ಅಂದರೆ, ಯಾರು ಮರಣದ ಅಂಚಿಗೆ ಬಂದಿರ್ತಾರೆ ಅವರು ನಿಜವಾಗಲೂ ದೇವಭಕ್ತರಾಗಿದ್ದರೆ, ಶಿವಭಕ್ತರಾಗಿದ್ದರೆ, ಅವರು ದೇಹ ಬಿಡೋ ಕ್ಷಣದಲ್ಲಿ ಶಿವನ ಬಾಯಲ್ಲಿ ಬರುವ ರಾಮತಾರಕ ಮಂತ್ರ ಅವ್ರಿಗೆ ಕೇಳಿಸೋ ಹಾಗೆ ಮಾಡ್ತಾನಂತೆ. ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಯಾರೂ ಅದನ್ನು ಮಿಸ್ ಮಾಡಿಕೊಳ್ಬಾರ್ದು ಜೀವನದಲ್ಲಿ, ಕಾಶಿಗೆ ಹೋಗದೇನೆ ಇರಬಾರ್ದು. ಅಷ್ಟು ವಿಶೇಷ. ಅಂಥ ರಾಮಭಕ್ತ ದಿಗಂಬರನಾಗಿರ್ತಾನೆ, ಯಾವಾಗಲೂ ಬಟ್ಟೆ ಹಾಕಲ್ಲ, ಗಜ ಚರ್ಮ ಹುಲಿ ಚರ್ಮ ಇದನ್ನು ಹೊತ್ತಿರ್ತಾನೆ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸೆ ಕಿಳಾಗಮಾರ್ಥವ ಓದಿ ಜಲದಿಯೊಳು 10 ಕಲ್ಪವ ತಪವಗೈದಾದಿತ್ಯರೊಳಗುತ್ತಮನೆನಿಸಿದ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ದಾಸರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಲ್ಲಿ ಹೇಳುವಾಗ ಅಂತಾರೆ ಮಹಾನುಭಾವರು, ಶಿವ ಕೃತ್ತಿವಾಸ, ಅವನು ಹುಲಿ ಗಜ ಚರ್ಮಗಳನ್ನು ಹೊತ್ತಿರ್ತಾನೆ, ಗಜ ಚರ್ಮ ಹಾಕ್ಕೊಂಡಿರ್ತಾನೆ, ರುಂಡದ ಮಾಲೆ ಹಾಕ್ಕೊಂಡಿರ್ತಾನಂತೆ. ಕೆಲವರಿಗೆ ಅನ್ನಿಸ್ತದೆ ಯಾಕೆ ಹಿಂಗಿದ್ದಾನೆ ಶಿವ, ಭಸ್ಮಭೂಷಿತನಾಗಿರ್ತಾನೆ.
ಎಷ್ಟು ಸುಂದರನಿದ್ದಾನೆ ಅಂದರೆ ಸ್ಫಟಿಕದ ಬೆಟ್ಟ ಕಂಡಾಗ ಕಾಣ್ತದೆ ಶಿವ ಕಂಡ್ರೆ, ಶಿವನನ್ನು ನೋಡಿದರೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಳಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ. ಕಣ್ಣು ಇಷ್ಟಗಳ ಅರಳಿಸಿದಾನೆ ಕಪಿಲ ಫುಲ್ಲ. ಸ್ಫಟಿಕದ ಅದ್ಭುತ ಬೆಟ್ಟ ಕಂಡಾಗ ಕಾಣಿಸ್ತಾನೆ. ಕೈಯಲ್ಲಿ ಶೂಲ, ಸರ್ಪಭೂಷಣ, ಜಟಾಮಂಡಿತನಾಗಿದ್ದಾನೆ, ತಲೆಯಲ್ಲಿ ಗಂಗೆ, ಚಂದ್ರಚೂಡನಾಗಿದ್ದಾನಂತೆ. ಅಂಥ ಅದ್ಭುತ ಶಿವ, ಅಂಥ ಅದ್ಭುತ. ಆದರೆ ಲಕ್ಷ್ಮಿ ಹೇಳುವಾಗ ಹೇಳ್ತಾಳೆ, ಇಷ್ಟು ಅದ್ಭುತನಾದರೂ ಅವನು ದಿಗಂಬರ ಅಲ್ವೇ, ಅದಕ್ಕೆ ನನಗೆ ಬೇಡ ಅಂತಂದ್ಲಂತೆ. ನೋಡಿ, ಹೆಣ್ಣು ಒರೆಸ್ಬೇಕಾದ್ರೆ ವಸ್ತ್ರ ಬೇಕು, ಆಭರಣಗಳನ್ನು ಬೇಕು ತಾಳೆ, ಒಳ್ಳೆ ಮನೆ ಇರಬೇಕು, ಸಹಜ ಇದು ಹೆಣ್ಣಿನ ಮನಸ್ಸಿನ ಭಾವಗಳು. ಅದರಂತೆ ನಟಿಸಿ ಜಗತ್ತಿಗೆ ವರ್ತಿಸಿ ಹೇಳ್ತಾಳೆ ತಾನು. ಒಂದು ಬಂಗಾರದ ಸರ ಹಾಕ್ಕೊಂಡಿಲ್ರಿಪ್ಪ ಶಿವ, ಹಾವು ಹಾಕ್ಕೊಂಡಿದ್ದಾನೆ, ಬುಸುಗುಡ್ತಾ ಇರ್ತದೆ. ಪಾರ್ವತಿ ಗಟ್ಟಿ ಅಷ್ಟೇ. ಪಾರ್ವತಿ ಎಂಥ ಗಟ್ಟಿ ನೋಡ್ರಿ ಪಾಪ ಹೆಣ್ಮಗಳು ಅಂತಿರ್ತಾಳೆ. ಹೀಗೆ ಚಮತ್ಕಾರ ಮಾಡಿದಾಳೆ. ಧರ್ಮ ಕ್ವಚಿತ್ ತತ್ರ ನ ಭೂತ ಸೌಹೃದಂ. ಲೋಕದಲ್ಲಿ ಧರ್ಮರಾಜ ಅಂತ ಪ್ರಸಿದ್ಧಿ ಯಾರಿಗಿದೆ? ಯಮನಿಗೆ. ಅವನನ್ನು ಮದುವೆ ಮಾಡ್ಕೊಳ್ಬೋದ? ಲಕ್ಷ್ಮಿ ಅವನನ್ನು ವಿವಾಹ ಮಾಡ್ಕೊಳ್ತೀಯ ಸ್ವಯಂವರದಲ್ಲಿ? ಲಕ್ಷ್ಮಿ ಹೇಳ್ತಾಳೆ, ಧರ್ಮವೇ ಮೂರ್ತಿಮತ್ತಾಗಿದೆ, ನಿಜ, ಅದು ಗುಣವೇ. ಧರ್ಮ ಮೂರ್ತಿಮತ್ತಾದರೆ ಯಾರು ತಾನೇ ವರೆಸಲ್ಲ. ಬಹಳ ಸಂತೋಷ. ಏನು ಮಾಡೋದು? ಅವನಿಗೆ ಭೂತಗಳ ಮೇಲೆ ಸೌಹಾರ್ದ ಇಲ್ಲ, ಬೇಡ ಅಂತಂದಂತೆ. ಏನು ಭೂತ ಸೌಹಾರ್ದ? ಭೂತ ಅಂದರೆ ಜೀವ ಅಂತ ಅರ್ಥ. ಯಾವಾಗಲೂ ಯಮಧರ್ಮ ಏನು ಮಾಡ್ತಾನೆ ಯಮಲೋಕದಲ್ಲಿ? ಎಷ್ಟೆಲ್ಲ ಭೂಮಿಯಲ್ಲಿ ಯಾರೆಲ್ಲ ಪಾಪ ಮಾಡ್ತಾರೋ ಅವ್ರನ್ನೆಲ್ಲ ಅಲ್ಲಿಗೆ ಕಳಿಸ್ತಾನೆ. ಕಳಿಸಿ ಏನು ಮಾಡ್ತಿರ್ತಾನೆ? ಶೂಲಕ್ಕೆ ಹಾಕಿ ಚುಚ್ಚು, ಎಣ್ಣೆಯಲ್ಲಿ ಹಾಕಿ ಕರಿ, ಕುಂಬಿ ಪಾಕಕ್ಕೆ ಹಾಕು, ರೌರವಕ್ಕೆ ಹಾಕು, ಮಹಾರೌರವಕ್ಕೆ ಹಾಕು, ಹಸಿಪತ್ರವನಕ್ಕೆ ಹಾಕು. ಇದೆಲ್ಲ ನರಕದ ಹೆಸರುಗಳು ಹೇಳ್ತಾ ಇರೋದು. ರೌರವ, ಮಹಾರೌರವ, ಕುಂಬಿಪಾಕ, ಹಸಿಪತ್ರವನ, ಇದೆಲ್ಲ ನರಕ. ಇದು ಭಾಗವತದ 5ನೇ ಸ್ಕಂದದಲ್ಲಿ ಕೇಳಿರ್ತೀರಿ ನೀವು. ಅಲ್ಲಿ ಹಾಕು, ಇಲ್ಲಿ ಹಾಕು, ಇಲ್ಲಿ ಚುಚ್ಚು, ಇಲ್ಲಿ ಅವನಿಗೆ ದುಃಖ ಕೊಡು ಅಂತಂತಾನೆ. ಲಕ್ಷ್ಮಿ ಅಂತಾಳೆ, ಇಷ್ಟು ಹಿಂಸೆ ಮಾಡ್ತಾನಲ್ಲ, ಸ್ವಲ್ಪ ಆದರೂ ಬೇಕೋ ಬೇಡೋ ಸೌಹಾರ್ದ? ಹೆಸರಿಗೆ ಧರ್ಮ, ಆದರೆ ಹಿಂಸೆ ಎಷ್ಟಿದೆ, ಅದಕ್ಕೆ ಯಮ ಬೇಡ ಅಂತಂದ್ಲಂತೆ. ಇದು ಯಮಧರ್ಮದ ಬಗ್ಗೆ ಹೇಳಿದ್ದಲ್ಲ ಇದು. ಯಾಕೆಂದರೆ ಯಮ ಒಬ್ಬ ನಿರ್ಣಾಯಕ ಜಡ್ಜ್. ಒಬ್ಬ ಜಡ್ಜಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಿದರೆ ಹಿಂಸೆ ಮಾಡ್ತಾನೆ ಅಂತ ಯಾರಾದರೂ ದೋಷ ಅಂತಾರ? ಅವನ ಕರ್ತವ್ಯ ಅದು. ಪೊಲೀಸರಿಗೆ ತಪ್ಪಿತಸ್ಥನಾದವನಿಗೆ 4 ಬಾರಿಸಿ ಸತ್ಯ ಬಾಯಿ ಬಿಡಿಸಿದರೆ ಏನು ಹಿಂಸೆ ಮಾಡ್ತೀಯೋ ಅಂತ ಯಾರಾದರೂ ಬೈಲಿಕ್ಕಾಗ್ತದ? ಅದು ಅವನ ಕರ್ತವ್ಯ. ದಂಡನಾಯಕನಿಗೆ ಕರ್ತವ್ಯ ಅದು, ದಂಡ ಹಾಕಬೇಕಾದದ್ದೇ. ಆದರೆ ಲಕ್ಷ್ಮಿ ಹೇಳ್ತಾಳೆ, ಧರ್ಮವೇ ಆದರೂ ಕೂಡ ಭೂತಗಳ ಮೇಲೆ, ಅವನಿಗೆ ಜೀವರ ಮೇಲೆ ಸೌಹಾರ್ದ ಇಲ್ಲ, ಕರುಣೆ ಇಲ್ಲ, ನನಗದಕ್ಕೆ ಆ ಯಮ ಬೇಡ ಅಂತಂದ್ಬಿಟ್ಲಂತೆ. ಇದೆಲ್ಲ ನಮಗೆ ಕೊಡ್ತಾ ಇರುವ ಪಾಠ. ನೀವು ಯಾರು ಯಮಧರ್ಮರಾಜನ ಬಗ್ಗೆ ಅಪ್ಪಿ ತಪ್ಪಿ ತಪ್ಪು ತಿಳಿಬೇಡ್ರಿ. ಯಮ ಏನು ಅಂತ ನನಗೆ ಗೊತ್ತು, ನೀವು ಅದನ್ನು ಹಾಗೇ ತಿಳಿರಿ. ಆದರೆ ಒಂದು ರಹಸ್ಯವನ್ನು ಜಗತ್ತಿಗೆ ಹೇಳ್ತಾನೆ. ಇವತ್ತೇನಾಗ್ತದೆ ಕೆಲವು ಕಡೆ, ಮೊದಲು ಆಗ್ತಾ ಇತ್ತಿದು, ಧರ್ಮದ ಹೆಸರಿನಲ್ಲಿ ಮನೆಯಲ್ಲೆಲ್ಲ ಹಿಂಸೆ ಶುರುವಾಗಿದೆ. ಅದಕ್ಕೆ ಇವತ್ತಿನ ಯೂತ್ಸ್ ಏನು ಮಾಡ್ತಿದ್ದಾರೆ, ಮನೆಯಲ್ಲೇನೋ ಧರ್ಮ ಮಾಡ್ತಾರೆ ಅಂದರೆ ಸರಿಯಾದ ತಿಳುವಳಿಕೆ ಅವ್ರಿಗೆ ಹೇಳೋರೂ ಇಲ್ಲ. ಇವ್ರು ಹೇಳಿದ್ದನ್ನು ಅವ್ರು ಕೇಳಲ್ಲ, ಅವ್ರು ಹೇಳಿದ್ದನ್ನು ಇವ್ರು ಕೇಳಲ್ಲ. ಧರ್ಮವೇ ಹಿಂಸೆಯಾಗಿ ಎಲ್ಲ ದೂರ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆಗಿದೇನೋ ಇದು ಮನೆಯಲ್ಲಿ. ವಾಸ್ತವಿಕವಾಗಿ ಧರ್ಮ ಯಾರಿಗೆ ಬೇಡ? ಧರ್ಮವೇ ಬೇಡವಾ ಯಾರಿಗೂ? ಯಾರಿಗೆ ಬೇಡ ಹೇಳ್ತು ನೋಡೋಣ. ಬೇಡವೇ ಬೇಡ ಅನ್ನೋ ನಾಸ್ತಿಕರ ಗುಂಪು ಬೇರೆ. ಅದರಲ್ಲಿಯೂ ಭಾರತೀಯರಾಗಿ ಈ ತರಹ ಹೇಟ್ ಮಾಡೋದೆ ಧರ್ಮವನ್ನು. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಧರ್ಮ ಬೇಡ ಅಂದರೂ ಒಂದೇ, ನಮಗೆ ಹುಟ್ಟಿದ ನಮ್ಮ ಅಪ್ಪ ಅಮ್ಮ, ನಮ್ಮನ್ನೇ ಹುಟ್ಟಿಸಿದ ಅಪ್ಪ ಅಮ್ಮ, ಅವರು ಬೇಡ ಅಂದರೂ ಒಂದೇ ಆಯಿತು. ಎರಡೂ ಒಂದೇನೆ. ಅಮ್ಮ ಬೇಡ, ಅಪ್ಪ ಬೇಡ, ಅಜ್ಜ ಬೇಡ, ಅತ್ತೆ ಮಾವಂದ್ರಂತೂ ಮೊದಲು ಬೇಡ. ಮೊದಲೇ ವಿವಾಹಕ್ಕೆ ಪೂರ್ವದಲ್ಲೇ ಕಂಡೀಷನ್ ಹಾಕಿರ್ತಾರೆ, ಅವರು ಸತ್ತ ಮೇಲೆ ಬೇಕಂದರೆ ಮಾಡ್ಕೊಳ್ಳೋಣಂತೆ, ಅಲ್ಲಿ ತನಕ ಬೇಡ ಅನ್ನೋ ಸ್ಥಿತಿ ಬಂದುಬಿಟ್ರೆ ಇದ್ಯಾವ ವಿಚಿತ್ರವಾದ ಪದ್ಧತಿ. ಧರ್ಮ ಅಂದರೆ ಅದು ತಾಯಿ ಇದ್ದ ಹಾಗೆ. ಸತ್ಯಂ ವದ ಧರ್ಮಂಚರ.
ಇದ್ರ ಮೇಲಿನ ಸ್ಟೆಪ್ ಏನಾಗ್ತಾ ಇದೆ, ಅದ್ರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಬೇಕು ಮನುಷ್ಯನಿಗೆ. ಅದಕ್ಕೊಬ್ಬ ದಾರ್ಶನಿಕರು ಹೇಳ್ತಾರೆ, ಧರ್ಮ ಅಂದರೆ ಯಾವುದು? ಧರ್ಮ ಅನ್ನೋದ್ರ ಬಗ್ಗೆ ಅವರು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಮೊದಲು ಒಂದು ಅಭಿಪ್ರಾಯ ಹೇಳ್ತಾರೆ ನೋಡಿ, ಧರ್ಮ ಅಂದರೆ ಏನು? ಯಾವ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಏಳಿಗೆಗಾಗಿ ಯಾವುದನ್ನು ಮಾಡಲೇಬೇಕು ಅಂತಿದೆಯೋ ಅದೇ ಧರ್ಮ. ಅಷ್ಟೆ, ಸಿಂಪಲ್ ಆಗಿದೆ. ಅವನಿಗೆ ಅವನ ವ್ಯಕ್ತಿತ್ವದ ವಿಕಸನಕ್ಕಾಗಿ ಅವನು ಏನೆಲ್ಲ ಮಾಡಲೇಬೇಕು ಅಂತಿದೆ ಅದೇ ಧರ್ಮ. ಇದಕ್ಕಿಂತ ಧರ್ಮ ಯಾವುದೂ ಇಲ್ಲ. ಮತ್ತೆ ನಮಗೆಲ್ಲ ಕನ್ಫ್ಯೂಸ್ ಆಗಲಿಕ್ಕೆ ಶುರುವಾಗಿದೆ. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಮಹಾಭಾರತ ಎಲ್ಲವೂ ಧರ್ಮದ ಹೆಸರಿನಲ್ಲಿ ಬೋಧನೆ ಮಾಡಿದ್ದೇನನ್ನು ಆ ವ್ಯಕ್ತಿಗಳು ಅವರವರ ಔನ್ನತ್ಯಕ್ಕಾಗಿ, ಅವನು ಆರ್ಥಿಕವಾಗಿ, ಅವನು ದೈಹಿಕವಾಗಿ, ಅವನು ವಿಚಾರವಂತಿಕೆಯಿಂದ ಯಾವುದರಿಂದ ತನ್ನಲ್ಲಿ ಅಳವಡಿಸ್ಕೊಂಡ್ರೆ ಬೆಳವಣಿಗೆ ಪಡಿತಾನೋ ಅದೇ ಧರ್ಮ. ಇದು ಅದ್ಭುತವಾದ ವಿಮರ್ಶೆ. ಇದು ಒಂದು ಅಂಶ. ಇದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಅದಕ್ಕೇನಾಯ್ತೀಗ, ಅವನಿಗೆ ಯಾವುದು ಧರ್ಮ ಆಗಿದೆ ಇವನಿಗೆ ಅದಾಗಿರಲ್ಲ, ಇವನಿಗೆ ಯಾವುದಾಗಿರ್ತದೆ ಇವನಿಗೆ ಅದಾಗಿರಲ್ಲ, ಅವನಿಗೆ ಯಾವುದಾಗಿರ್ತದೆ ಇನ್ನೊಬ್ಬನಿಗೆ ಅದಾಗಿರಲ್ಲ. ಇದನ್ನೆಲ್ಲ ಯೋಚಿಸಿಯೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬರೀ ಧರ್ಮ ಶಬ್ದ ಆಡಲಿಲ್ಲ, ಸ್ವಧರ್ಮ ಅಂತ ಶಬ್ದ ಆಡಿದ. ಅದಕ್ಕೇನೆ ಸ್ವಧರ್ಮ ಅನ್ನೋ ಶಬ್ದವನ್ನು ಯಾಕೆ ಆಡಿದ? ಆ ಸ್ವ ಅಂದರೆ ತನ್ನ ವ್ಯಕ್ತಿತ್ವದ ಔನ್ನತ್ಯಕ್ಕಾಗಿ ಅವನು ಮಾಡಲೇಬೇಕು ಅಂತ ಯಾವುದೆಲ್ಲ ಇದೆಯೋ ಅವನಿಗೆ ಅದು ಧರ್ಮವಾಯ್ತಂತೆ. ಇದು ಸ್ವ ಇಲ್ಲದೆ ಇದ್ದರೆ ಸ್ವಶಬ್ದವನ್ನು ಕೃಷ್ಣ ಪರಮಾತ್ಮ ಹಾಕೋ ಕಾರಣ ಇರಲಿಲ್ಲ ಭಗವದ್ಗೀತೆಯಲ್ಲಿ. ಸ್ವೇ ಸ್ವೇ ಕರ್ಮಣಿ ಅಭಿರತಾಃ ಸಿದ್ಧಿಂ ವಿಂದತಿ ಮಾನವಾಃ ಅಂತ ಕೃಷ್ಣ ಹೇಳ್ತಾನೆ. ಸ್ವೇ ಸ್ವೇ ನೋಡಿ, ಎಷ್ಟು ಕಡೆ ಸ್ವಶಬ್ದ ಹಾಕಿದ್ದಾನೆ ಕೃಷ್ಣ. ಅದನ್ನು ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ಅಲ್ಲಿ ಲಿಂಗಭೇದ ಮಾಡಲಿಲ್ಲ. ಹೆಣ್ಣು ಬೇರೆ ಗಂಡು ಬೇರೆ ಅಂತ ಲಿಂಗಭೇದ ಮಾಡಲಿಲ್ಲ ಕೃಷ್ಣ. ವರ್ಣಭೇದ ಮಾಡಲಿಲ್ಲ ಕೃಷ್ಣ. ಜಾತಿ ಭೇದ ಮಾಡಲಿಲ್ಲ ಕೃಷ್ಣ. ಸ್ವಧರ್ಮ ಅಂತಂದ. ನೀನು ನಿನಗೆ ವಿಹಿತವಾದ, ನಿನಗೆ ಯಾವುದು ನಿನ್ನ ಔನ್ನತ್ಯಕ್ಕೆ ಪೂರಕವಾದ ಧರ್ಮವಿದೆ ಅದನ್ನು ನೀನು ಮಾಡಬೇಕು. ಯೋಚಿಸಿದರೆ ಆಶ್ಚರ್ಯ ಆಗ್ತದೆ. ಎಷ್ಟೊತ್ತಿತ್ತು ಕೃಷ್ಣ ರಥ ತಿರುಗಿಸೋದು ಕುರುಕ್ಷೇತ್ರದಿಂದ ಮನೆ ಕಡೆಗೆ? ಎಷ್ಟೊತ್ತಿತ್ತು ಹೇಳ್ರಿ ನೋಡೋಣ. ಎಷ್ಟೊತ್ತು? ಒಂದು ಕ್ಷಣ ಸಾಕು. ರಥ ಹೀಗಿದ್ದದ್ದು ಹೀಗೆ ತಿರುಗಿಸಿಬಿಟ್ರೆ ಎಲ್ಲವೂ ವಿಹಾರ ಮಾಡ್ಕೊಂಡು ಬಂದುಬಿಡೋಣ. 18 ದಿವಸ ಈ ರಾಜರೆಲ್ಲ ಹೊಡೆದಾಡ್ಕೊಂಬಿಡಲಿ, ನೀನು ನಾನು ಚೆನ್ನಾಗಿ ಒಂದಿಷ್ಟು ವಿಹಾರ ಮಾಡ್ಕೊಂಡು ಆರಾಮಾಗಿ ಬರೋಣ. ಉಳಿದಿದ್ರೆ ಮಾತಾಡ್ಸೋಣಂತೆ, ಹೋಗಿದ್ರೆ ಬಿಟ್ಬಿಟ್ರೆ ಆಯ್ತತ್ಲ ಆ ಕಡೆಗೆ. ನಿನಗೊಂದು ಹೊಸ ರಾಜ್ಯನೇ ಕೊಟ್ಟುಬಿಡ್ತೇನೆ ನಡಿಯ, ಎದಕ್ಕೆ ಬೇಕು ಈ ಕುರುಕ್ಷೇತ್ರ ಯುದ್ಧ? ಹೀಗೆ ಅನ್ನೋದು ಎಷ್ಟೊತ್ತಿತ್ತು ಕೃಷ್ಣ ಪರಮಾತ್ಮನಿಗೆ. ವಿಶ್ವರೂಪದಲ್ಲಿ ಇಡೀ ಪ್ರಪಂಚವನ್ನೇ ತನ್ನ ಹಲ್ಲಿನ ತುದಿಯಲ್ಲಿ ಸಿಲುಕಿಸಿ ಭೀಷ್ಮ ದ್ರೋಣಾದಿಗಳನ್ನು ಕೊಂದಂಥ ಕೃಷ್ಣನಿಗೆ ಈ ಕುರುಕ್ಷೇತ್ರದ ಯುದ್ಧ ನಿಲ್ಲಿಸೋದು, ಅರ್ಜುನ ಬೇಡ 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 ಅಂತ ಅತಿ ಆಪ್ತ ಸ್ನೇಹಿತನಾಗಿ ಕೇಳ್ಕೊಳ್ತಾ ಇದ್ದ ಅರ್ಜುನನನ್ನು ಅವನ ತಾಳಕ್ಕೆ ತಕ್ಕಂತೆ ಕುಣಿದು ತನ್ನ ಸಾರಥ್ಯದಲ್ಲಿ ಅದೇ ರಥವನ್ನು ಮಥುರಾಪಟ್ಟಣಕ್ಕೋ ದ್ವಾರಕಾಪಟ್ಟಣಕ್ಕೋ ವಾಪಸ್ ಹಸ್ತಿನಾವತಿಗೋ ತಿರುಗಿಸ್ಕೊಂಡು ನಡಿಯ ಬೇಡ ಈ ಯುದ್ಧ ಯಾಕೆ ಬೇಕು ನಿನಗೆ ಅಂತ ಕರ್ಕೊಂಡು ಹೋಗೋದು ಬಾಳೋತ್ತಿರಲಿಲ್ಲ. ಯೋಚಿಸಿದರೆ ಎಷ್ಟು ಗಂಭೀರ ಇದೆ. ಯಾಕಷ್ಟು ಒತ್ತು ಕೊಟ್ಟು ಮಾಡಿಸಿದ ಅರ್ಜುನನ ಕಡೆ? ಸ್ವಧರ್ಮ, ನಿನಗದು ಧರ್ಮ, ನೀನು ಅದನ್ನು ಮಾಡಬೇಕು. ಕೃಷ್ಣ ನಿನಗೆ ಯಾವುದು ಧರ್ಮ? ಈಗ ನನಗೆ ಸ್ವಧರ್ಮ ಬಾರ್ಕೋಲು ಅಂದಂತೆ. ಈಗ ನನಗೆ ಯುದ್ಧದಲ್ಲಿ ನಾನಿದ್ದೇನಿಲ್ಲ, ನನಗಿದು ಬಾರ್ಕೋಲು ಸ್ವಧರ್ಮ. ಏನು ಹಾಗಂದರೆ ಕೃಷ್ಣ ಮೊದಲು ಯಾವುದಾಗಿತ್ತು? ಮೊದಲು ಬಾರ್ಕೋಲಾಗಿತ್ತು, ದನ ಕಾಯ್ತಿದ್ದೆ, ಅದು ಸ್ವಧರ್ಮ ಅಂತ. ಅಂದರೆ ಕೃಷ್ಣನಿಗೆ ದನ ಕಾಯೋದು ಸ್ವಧರ್ಮ ಆಗಿತ್ತು. ಯಾವಾಗ? ಗೋಕುಲದಲ್ಲಿ ವೃಂದಾವನದಲ್ಲಿ ಹೈನುಗಾರಿಕೆ ಹೊಟ್ಟೆಪಾಡಾಗಿತ್ತು. ಗೋಕುಲದಲ್ಲಿ ಹಾಲು ಮಾರಾಟ, ಮೊಸರು ಮಾರಾಟ. ಹಾಲು ಮೊಸರಿನ ಆದಾಯ ಹೆಚ್ಚಾಗಬೇಕು ಅಂದರೆ ಹುಲ್ಲು ಬೇಕು. ಹುಲ್ಲು ಚೆನ್ನಾಗಿ ಬೆಳಿಬೇಕು ಅಂದರೆ ಅಲ್ಲಲ್ಲಿ ಮಳೆ ಬರಬೇಕು. ಇಂದ್ರನಿಗೆ ಹೇಳಿ ಮಳೆ ಬರೆಸ್ದೇ ಹೊರತು ಆಕಳುಗಳಿಗೆ ಹಾಗೆ ಏನು ಹೊಟ್ಟೆ ತುಂಬಿಸ್ಲಿಲ್ಲ ಕೃಷ್ಣ. ಮಳೆ ಬರೆಸ್ದ, ಎಲ್ಲ ಕಡೆ ಹುಲ್ಲು ಬೆಳೆಸಿಸಿದ, ಎಲ್ಲರ ಜೊತೆಯಲ್ಲಿ ದನ ಕಾಯ್ದ. ಅದೇ ಕುರುಕ್ಷೇತ್ರದ ರಣಾಂಗಣಕ್ಕೆ ಬಂದಾಗ ಕುದುರೆಗಳ ಕೈಯಲ್ಲಿ ತೊಳೆದ, ಧೂಳು ಒರೆಸಿದ, ರಥನೂ ಓಡಿಸಿದ. ಸ್ವಧರ್ಮ ಅಂತಂದಂತೆ ಕೃಷ್ಣ. ಇದನ್ನು ಮನುಷ್ಯರಾದವ್ರು ನಾವೆಲ್ಲ ಇವತ್ತು ಅರ್ಥೈಸ್ಕೊಳ್ಬೇಕು.
ಈ ಧರ್ಮದ ಆಚರಣೆ ಇವತ್ತು ಯಾವ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯ, ಅದನ್ನು ನಾವು ಚೆನ್ನಾಗಿ ಆಲೋಚನೆ ಮಾಡಬೇಕು. ಅಪ್ಪಿತಪ್ಪಿಯೂ ಈ ಧರ್ಮ ನಮ್ಮಿಂದ ಸಾಧ್ಯವಿಲ್ಲ ಅಂದರೆ ಅದನ್ನು ಯಾವ ಶಾಸ್ತ್ರಗಳು ಕೂಡ ಹೇಳೋದೇ ಇಲ್ಲ. ಯಾವುದು ನಿನ್ನಿಂದ ಅಶಕ್ಯವೋ ಅದನ್ನು ಮಾಡು ಅಂತ ಹೇಳಿದರೆ ಶಾಸ್ತ್ರ ಫುಲಿಶ್ನೆಸ್. ಯಾಕೆ ಹೇಳ್ತದದು? ಯಾವುದು ಸಾಧ್ಯವೋ ಅದನ್ನೇ ಶಾಸ್ತ್ರ ಹೇಳ್ತದೆ. ನಮಗಿಂತ 100 ಪಟ್ಟು ಯೋಚನೆ ಮಾಡುವ ಶಾಸ್ತ್ರ ಕಾಲದ ಬಗ್ಗೆ, ದೇಶದ ಬಗ್ಗೆ, ಪರಿಸರದ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಯೋಚಿಸಿಯೇ ಅದು ಧರ್ಮದ ವ್ಯಾಖ್ಯಾನವನ್ನು ಕೊಡ್ತಿರ್ತದೆ. ನಾವು ಅದರ ಬಗ್ಗೆ ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಇದು ಒಂದು ಹಂತ. ಇನ್ನೊಂದು ಹಂತ, ಅಪ್ಪಿತಪ್ಪಿಯು ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಅಂತಿದೆಯಲ್ಲ, ಅದು ಧರ್ಮವಲ್ಲ. ಅದನ್ನು ನೆನಪಿಟ್ಟುಕೊಳ್ಬೇಕು. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಧರ್ಮದ ಹೆಸರಿನಲ್ಲಿ ಮತ್ತೊಬ್ಬರ ಹಿಂಸೆ ಮಾಡಿದರೆ ಅದು ಧರ್ಮ ಹೇಗಾಗ್ತದೆ, ನಾನು ಒಲಿಯಲ್ಲ ಅಂತ ಅಂದ್ಬಿಟ್ಲಂತ. ಈ ಅರ್ಥದಲ್ಲಿಯೂ ಕೂಡ ಲಕ್ಷ್ಮಿ ಹೇಳ್ತಾಳೆ, ಧರ್ಮ ಕ್ವಚಿತ್ತಚ್ಚನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ತಚ್ಚನ ಸಂಗವರ್ಜಿತಂ. ಜ್ಞಾನ, ತಪಸ್ಸು, ಧರ್ಮ ಇವೆಲ್ಲ ಗುಣಗಳಿದ್ದರೂ ಜೊತೆಯಲ್ಲಿರ್ತಾ ಇರುವ ಈ ದೋಷಗಳು ನನಗೆ ಬೇಡ ಆಗಿದೆ ಅಂತ ಅವಳು ಅದನ್ನು ನಿರಾಕರಿಸ್ತಾಳೆ. ಇದರ ಅರ್ಥ, ನಮ್ಮ ಬದುಕಿನೊಳಗೆ ಇಲ್ಲಿ ಹೇಳಿರುವ ಗುಣಗಳು, ಇಲ್ಲಿ ಹೇಳಿರುವ ದೋಷಗಳು, ಇದನ್ನು ಚೆನ್ನಾಗಿ ತಿಳಿದು ಆ ದೋಷ ದೂರ ಮಾಡಿಕೊಂಡ್ರೆ, ಆ ಗುಣಗಳನ್ನು ನಮ್ಮಲ್ಲಿ ತಂದುಕೊಂಡ್ರೆ ಲಕ್ಷ್ಮಿ ನಮ್ಮ ಮನೆಯನ್ನು ಆಶ್ರಯಿಸ್ತಾಳೆ ಅಂತನ್ನುವ ರಹಸ್ಯವನ್ನು ಭಾಗವತ ಈ ಮೂಲಕವಾಗಿ ನಮಗೆಲ್ಲ ಸಂದೇಶ ಕೊಡ್ತದೆ. ತ್ಯಾಗ ಇದೆ, ಗುಣನೇ ತ್ಯಾಗ ಗುಣನೇ. ತ್ಯಾಗದ ಶಕ್ತಿ ದೊಡ್ಡದಿದೆ. ಅದರ ಬಗ್ಗೆ ಹೇಳ್ತಾ ಇದ್ದರೆ ಮಹಾಭಾರತ ಮುಗಿಸಲ್ಲ ಅದು. ಅಷ್ಟು ಗುಣಗಾನ ಮಾಡ್ತದೆ ತ್ಯಾಗ ಗುಣವನ್ನು. ಆದರೆ ಲಕ್ಷ್ಮಿ ಅಂತಾಳೆ, ತ್ಯಾಗಿ ಇದೆ ಇರಲ್ಲ ಅಂತಲ್ಲ, ಆದರೆ ಏನು ಮಾಡೋಣ, ನ ಸಂಗವರ್ಜಿತಂ. ಇತ್ತೀಚಿನ ತ್ಯಾಗಗಳು ಇದಕ್ಕೆ ಸಾಕಷ್ಟು ಉದಾಹರಣೆಗಳಿರ್ತವೆ. ಆದರೆ ನಾವು ದೇವಲೋಕದ ನೋಡ್ತಾ ಇದ್ದೇವೆ ಸದ್ಯಕ್ಕೆ. ಅವಳು ಹೇಳ್ತಾಳೆ, ಲೋಕದಲ್ಲಿ ತ್ಯಾಗಿಗಳು ಬಹಳ ಇದ್ದಾರಪ್ಪ. ಬಲಿ ಚಕ್ರವರ್ತಿ ಎಷ್ಟು ದೊಡ್ಡ ತ್ಯಾಗ ಮಾಡಿಬಿಟ್ಟ. ವಿಷ್ಣು ಬಂದು ಕೇಳ್ತಾನೆ 3 ಪಾದ ಅಂತ, ತ್ರಿವಿಕ್ರಮನಾಗಿ ಎಲ್ಲ ಅಳಿತಾನೆ. ಅಳಿದ್ರೆ ಬಲಿ ಆಯ್ತು, ಎಲ್ಲ ನಂದೇನದೋ ಸ್ವಾಮಿ ಅಂತ ಸರ್ವಸ್ವ ಕೊಟ್ಬಿಟ್ಟ. ಇದು ತ್ಯಾಗನೇ ತಾನೆ. ಕೊನೆಗೆ ತಲೆನೂ ಕೆಳಗೆ ಮಾಡಿ ತಲೆ ಮೇಲೆ ಇಟ್ಬಿಡು 3ನೇ ಪಾದ ಅಂತ ಅಂದದ್ದು ಇದೆ. ಆದರೆ ಲಕ್ಷ್ಮಿ ಅಂತಾಳೆ, ಆ ತ್ಯಾಗ ಅದು ಬಲಿ ಮಾಡಿದ್ದು ಲೋಕದಲ್ಲೆಲ್ಲ ಇಷ್ಟು ಪ್ರಸಿದ್ಧಿ ಬಂತು, ಭಾರಿ ತ್ಯಾಗಿ ಅಂತ. ನ ಸಂಘವರ್ಜಿತಂ ಅಂತಾಳೆ. ಅದು ಸಂಘವರ್ಜಿತ ಆಗಿಲ್ಲ. ಈ ಸಂಘ ಶಬ್ದ ಗೀತೆಯಲ್ಲಿ ಬಹಳ ಕಡೆಯಲ್ಲಿ ಕೃಷ್ಣ ಆಡ್ತಾನೆ. ಅಸಕ್ತ ಕರ್ಮ ಆಚರ, ಅಸಕ್ತ, ಅಸಂಗ, ಸಕ್ತ, ಸಂಘ ಈ ಶಬ್ದಗಳನ್ನು ಆಡ್ತಾನೆ. ಈ ಶಬ್ದದಲ್ಲಿ ಒಂದು ಟರ್ಮಿನಾಲಜಿ ಇದೆ. ಬಹಳ ಜನರಿಗೆ ಸಂಘ ಶಬ್ದದ ಅರ್ಥ ಗೊತ್ತಾಗ್ತಾ ಇಲ್ಲ. ಭಗವದ್ಗೀತೆಯ ಸಂಘ ಶಬ್ದವೂ ಸರಿಯಾಗಿ ಅರ್ಥ ಆಗಿಲ್ಲ. ಶಾಸ್ತ್ರಗಳಲ್ಲಿ, ಉಪನಿಷತ್ನಲ್ಲಿ ಈ ಶಬ್ದ ಯಾವ ಅರ್ಥದಲ್ಲಿ ಆಡ್ತಾರೆ ನಿಜವಾಗಲೂ ಅಂದರೆ, ಫಲದ ಆಸೆ ಅನ್ನೋ ಅರ್ಥದಲ್ಲಿ ಆಡ್ತಾರೆ ಇದನ್ನು. ಯಾರಲ್ಲಿ ಫಲದ ಆಶಾ ಇರ್ತದೆ ಅವನು ಸಂಘ ಅಂತೆ. ಯಾರು ಫಲದ ಆಶೆಯನ್ನು ಬಿಟ್ಟು ಕೆಲಸ ಮಾಡ್ತಾನೆ ಅವನು ಅಸಂಗ, ಅಸಕ್ತ ಅಂತ. ಎಷ್ಟು ಸಿಂಪಲ್ ಆಗಿದೆ ಅಲ್ಲ ಇದು. ಅಂದರೆ ಬಲಿ ಮಾಡಿದ ತ್ಯಾಗವೂ ಕೂಡ ಅವನ ಮನಸ್ಸಿನೊಳಗೆ ಒಂದು ಫಲದ ಆಸೆ ಇತ್ತಂತೆ. ನಿಮಗೆ ಅರ್ಥ ಆಗಬೇಕಾದ ಅಂಶ ಇವೆಲ್ಲ. ಮುಂದೆ ಇದ್ರ ಬಗ್ಗೆ ಸಾಕಷ್ಟು ವಾಮನಾವತಾರದ ಬಗ್ಗೆನೂ ಹೇಳಿದ್ದಿದೆ. ಅದಕ್ಕೆ ಅದರದ್ದು ಸಂಗ್ರಹ ಮಾಡಿದೆ. ಅವನಿಗೆ ವಿಷ್ಣುವಿಗೆ ದಾನ ಮಾಡ್ತಿದ್ದೇನಲ್ಲ, ಎಷ್ಟು ಕೀರ್ತಿ ಬರಲಿಕ್ಕಿಲ್ಲ ಅಂತ ಮಾಡಿದ್ದಂತೆ. ಆ ಆಸೆ ಬಂತಂತೆ. ನೋಡಿ, ದಾನದಲ್ಲಿ ಎಂಥೆಂಥ ಆಸೆಗಳಿರ್ತವೆ. ವಿಷ್ಣುವಿಗೆ ದಾನ ಮಾಡಿಬಿಟ್ರೆ, ವಿಷ್ಣು ಲೋಕಪ್ರಸಿದ್ಧ ವ್ಯಕ್ತಿ, ಬಲಿಯ ಬಗ್ಗೆ ಎಲ್ಲರೂ ಹೊಗಳಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಬಲಿ ಅಂದ್ರೆ ಏನು ಸಾಮಾನ್ಯನಾ, ವಿಷ್ಣುವಿಗೆ ದಾನ ಮಾಡಿದವ. ಈ ಪ್ರಸಿದ್ಧಿಯ ಆಸೆ ಅವನಲ್ಲಿ ಇತ್ತಂತೆ. ಇದಕ್ಕೆ ಸಂಘ ಅಂತ ಕರೆದ್ಲಂತೆ. ಅದು ರಾಜಸ ದಾನ, ಸಾತ್ವಿಕ ದಾನ, ತಾಮಸ ದಾನ ಅಂತ ದಾನದಲ್ಲಿ 3 ಪ್ರಭೇದ ಹೇಳ್ತಾರೆ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವಾಗ. ಅದರಲ್ಲಿ ಇದು ಒಂದು ರಾಜಸದಲ್ಲಿ ಪರ್ಯವಸಾನ ಆಗ್ತದೆ. ದೇವರು ಬಹಳ ವಿಶೇಷ ಕರುಣೆ ತೋರಿದ್ದಕ್ಕೆ ಅದನ್ನು ಸಾತ್ವಿಕ ಮಾಡಿದ್ದಂತೆ. ರಾಜಸ ಅಂದ್ರೆ ಅರ್ಥ ಏನು? ಫಲದ ಆಸೆ. ಏನು ಕೆಲಸ ಮಾಡುವಾಗಲೂ ಫಲದ ಆಸೆ ಪಡ್ತಾನೆ. ತ್ಯಾಗ ಇದೆ, ಫಲದ ಆಸೆ ಜಾಸ್ತಿ ಇದೆ.
ಆ ತ್ಯಾಗಕ್ಕೆ ಬೆಲೆ ಇಲ್ಲ ಅಂತಾಳೆ ಲಕ್ಷ್ಮಿ. ನಾನು ಬರಲ್ಲ ಅವನ ಹತ್ರ. ಎಷ್ಟು ಯೋಚಿಸಿದಾಳೆ ಅಂದರೆ ಅವಳು ಒಂದೊಂದು ಮಾತು ನಮಗೋಸ್ಕರ ಅಂತನ್ಲಿಕ್ಕೆ ಇದೆಲ್ಲ ಮಾತನ್ನು ನೀವು ಅನುಸಂಧಾನ ಮಾಡಬೇಕು. ವಿಮರ್ಶೆ ಚೆನ್ನಾಗಿ ಮಾಡಿದ್ಲು. ಏವಂ ವಿಮರ್ಶ್ಯಾವ್ಯಭಿಚಾರಿ ಸದ್ಗುಣೈ. ಎಷ್ಟು ವಿಚಾರ ಮಾಡ್ತಾಳೆ. ಕೊನೆಗೆ ಅನಿಸ್ತಂತೆ, ನೋಡು ಬುದ್ಧಿ ಸಖಿ, ನಾನು ಒರೆಸೋದಾದರೆ ಕೇವಲ ಯಾವ ದೋಷನೂ ನನಗೆ ಕಾಣಿಸ್ತಾ ಇಲ್ಲ. ಇಂಥವು ಒಬ್ಬನಿದ್ದಾನೆ ಈ ಗುಂಪಿನಲ್ಲಿ, ಅವನ ಕೊರಳಿಗೆ ಹಾರ ಹಾಕ್ತೇನೆ. ಯಾರವನು? ಅವನೇ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಲಕ್ಷ್ಮೀದೇವಿ ಅಜಿತ ನಾಮಕ ನಾರಾಯಣನ ಕೊರಳಿಗೆ ಆ ಕೈಯಲ್ಲಿ ಕೊಟ್ಟಂಥ ಹಾರವನ್ನು ಕೊರಳಿಗೆ ಹಾಕಿಬಿಟ್ಲಂತ. ದೇವತೆಗಳೆಲ್ಲ ನೋಡಿ ಆನಂದ ಪಡ್ತಾರೆ. ವರುಣ ಧಾರೆ ಎರಿತಾನೆ, ಕನ್ಯೆ ಧಾರೆ ಎರೆದು ಕೊಡ್ತಾನೆ. 4 ದಿನದ ವಿವಾಹ ಮಾಡಿಕೊಂಡಂತೆ ಲಕ್ಷ್ಮೀದೇವಿಯೊಟ್ಟಿಗೆ ಅಜಿತ ನಾಮಕ ಶ್ರೀಹರಿ. ಆ ವಿವಾಹದ ಸಂದರ್ಭದಲ್ಲಿ ಹಾರ ಹಾಕಿ ಹತ್ತಿರ ಬಂದು ನಿಂತಲಂತೆ ಲಕ್ಷ್ಮಿ. ಜಗನ್ಮಾತೆ, ನಿತ್ಯ ನೂತನ ದಂಪತಿಗಳು. ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲ. ಅದಕ್ಕೆ ಅಲ್ಲೇ ಅವರನ್ನು ಸಮನ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಲಕ್ಷ್ಮಿಗೆ ಇದೊಂದು ನಾಮ, ಯಾರೂ ಮರಿಬೇಡ್ರಿ ಈ ನಾಮವನ್ನು. ಸಮನ ಅನ್ನೋದು ಲಕ್ಷ್ಮಿಯ ನಾಮ, ವಿಶೇಷ ನಾಮ ಇದು. ಯಾಕೆ ಈ ನಾಮ ಅವಳನ್ನು ಕರೆಯೋದು? ಕನ್ನಡದಲ್ಲಿ ಕನ್ನಡೀಕರಿಸುವಾಗ ಎಲ್ಲೆಡೆ ಅವಳು ಸಮಾನಳಾಗಿದ್ದಾಳೆ ಅಂತ. ಸಮಾನ ಅಂದರೆ ಈಕ್ವೆಲಿಟಿ ಅನ್ನೋದು ದೊಡ್ಡ ನಮ್ಮ ತಲೆ ಒಳಗೆ ಹೊಕ್ಕೊಂಡ್ಬಿಟ್ಟಿದೆ ಅಲ್ಲ. ಮೇಲಿಂದ ಮೇಲೆ ಭಾಷಣ ಕೇಳಿ ಕೇಳಿ ಅಲ್ಲಲ್ಲಿ ಸೇರಿಕೊಳ್ತದೆ. ಸಮಾನ ಅಂದರೆ ಈಕ್ವೆಲಿಟಿ ಅಂತ. ಸ್ವಲ್ಪ ಇದಕ್ಕಿಂತ ವಿಭಿನ್ನ ಅರ್ಥ ಏನು? ಇದೇ ಅರ್ಥದಲ್ಲಿ ಸ್ವಲ್ಪ ವಿಭಿನ್ನ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳ್ತಾರೆ ಈ ಮಾತಿನ ಅರ್ಥ. ಸಮ 2 ಅಕ್ಷರ, ಕೊನೆ ನಾ ಇದೆಯಲ್ಲ ಅದು ಬಹಳ ಮುಖ್ಯ ಅಂತೆ. ಸಂಸ್ಕೃತದಲ್ಲಿ ನಾ ಅಂದರೆ ನಾರಾಯಣ ಅಂತ ಅರ್ಥ, ಪರಮಪುರುಷ ಅಂತ. ಆ ಪರಮಪುರುಷ ನಾ, ಅವನು ಎಷ್ಟು ದೇಶಗಳಲ್ಲಿ ವ್ಯಾಪಿಸಿದ್ದಾನೋ, ಅವನು ಎಷ್ಟು ಕಾಲಗಳಲ್ಲಿ ವ್ಯಾಪಿಸಿದ್ದಾನೋ ಅಷ್ಟೂ ಕಾಲಗಳಲ್ಲಿ ಇವಳು ವ್ಯಾಪಿಸಿದ್ದಾಳಾದ್ದರಿಂದ ಇವಳಿಗೇನಂತ ಹೆಸರು ಬಂತಂತೆ? ಸಮನ ಅಂತ ಬಂತಂತೆ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ಈ ನಾಮವನ್ನು. ಇದು ಉಪನಿಷತ್ತು ವೇದಗಳು ಹೇಳಿಕೊಡುವ ರಹಸ್ಯ, ಯಾರೂ ಮರಿಬಾರ್ದಿದ್ದನ್ನು. ಸಮನಾಖಿಲ ಮಾತಾ, ನಾ ಪರಮಪುರುಷನಾದ ನಾರಾಯಣನಿಗೆ ದೇಶ ಕಾಲಗಳಲ್ಲಿ ವ್ಯಾಪಿಸಿರುವವಳು. ಹಾಗಂದ್ರೆ ಅರ್ಥ ಏನು? ಅಂದರೆ ನಾರಾಯಣ ಇಲ್ಲದ ದೇಶ ಇಲ್ಲ, ಲಕ್ಷ್ಮಿ ಇಲ್ಲದ ದೇಶ ಇಲ್ಲ. ನಾರಾಯಣ ಇಲ್ಲದ ಕಾಲ ಇಲ್ಲ, ಲಕ್ಷ್ಮಿ ಇಲ್ಲದ ಕಾಲ ಇಲ್ಲ. ಇದು ಇನ್ನೊಂದು ಅರ್ಥ. ಇದನ್ನೇ ಇನ್ನೊಂದು ಚೂರು ಕನ್ನಡೀಕರಿಸೋದಾದರೆ, ನಾರಾಯಣ ಇದ್ದ ದೇಶ, ಲಕ್ಷ್ಮಿ ಇದ್ದ ದೇಶ. ನಾರಾಯಣ ಇದ್ದ ಕಾಲ ಎಲ್ಲ ಲಕ್ಷ್ಮಿ ಇರುವ ಕಾಲ ಅಂತ ಇನ್ನೂ ಸ್ಪಷ್ಟವಾಗಿ ಇದನ್ನು ಅನುಸಂಧಾನ ಮಾಡಿಸ್ತಾರೆ. ಹೀಗೆ ದೇಶ ಕಾಲಗಳಲ್ಲಿ ನಾರಾಯಣ ಲಕ್ಷ್ಮಿಯರು ಯಾವತ್ತಿನಿಂದಲೂ ಇದ್ದಾರೆ, ಮುಂದೂ ಇರ್ತಾರೆ, ಹಿಂದೂ ಇದ್ದರು. ಇದನ್ನು ತಿಳ್ಕೊಂಡ್ರೆ ಸಮನಾ ಶಬ್ದದ ಅರ್ಥ ಚೆನ್ನಾಗಿ ಆಗ್ತದೆ ನಮಗೆ. ಅನಾದಿ ದಂಪತಿಗಳಾದ ನಾರಾಯಣರು, ಲಕ್ಷ್ಮೀನಾರಾಯಣರು ಇಂಥ ಪುರಾಣಗಳಲ್ಲಿ ಕಥೆಗಳು ಹೇಳಿದಾಗ ಇಂದೇ ಮದುವೆ ಮಾಡಿಕೊಂಡ್ರು, ಇಂದೇ ಮಾಲೆ ಹಾಕಿದ್ಲು, ಇಂದೇ ದಂಪತಿಗಳಾದರು, ಇವತ್ತಿನ ದಿನಾಂಕದಲ್ಲಿ ಅವ್ರ ವಿವಾಹ ನಡೀತು, ಹೀಗೆಲ್ಲ ಹೇಳಬಾರ್ದಂತೆ. ಅವ್ರು ಯಾವಾಗಲೂ ದಂಪತಿಗಳಾಗೇ ಇರ್ತಾರಂತೆ. ವಿಯೋಗವೇ ಇಲ್ಲ, ವಿಚ್ಛೇದನವೇ ಇಲ್ಲಂತೆ. ವಿಯೋಗ ಯಾರಿಗೆ ಬರ್ತದೆ? ಈ ದೇಶದಲ್ಲಿ, ಆ ದೇಶದಲ್ಲಿ, ಈ ಕಾಲದಲ್ಲಿ, ಆ ಕಾಲದಲ್ಲಿ ಅಂತ ಕಾಲ ದೇಶಗಳ ವ್ಯತ್ಯಾಸ ಇದ್ದು ಅಸ್ತಿತ್ವ ಯಾರಿಗಿದೆ ಅವರಲ್ಲಿ ವಿಯೋಗ ಇದೆ. ಕಾಲ ದೇಶಗಳಲ್ಲಿ ವಿಯೋಗ ಇಲ್ಲದೆ ಇದ್ದವರಿಗೆ ಸಂದರ್ಭ ಹೇಗೆ ಬರಬೇಕು? ಎಲ್ಲ ಕಾಲಗಳಲ್ಲಿ ವ್ಯಾಪ್ತ, ಎಲ್ಲ ದೇಶದಲ್ಲಿ ವ್ಯಾಪ್ತಳು. ಹಾಗಾಗಿ ಅವರಲ್ಲಿ ವಿಯೋಗ ಇಲ್ಲ. ಈ ತಿಳುವಳಿಕೆ ನಮಗೆ ಬರಬೇಕು. ಸದಾ ಲಕ್ಷ್ಮಿ ಭಗವಂತನೊಟ್ಟಿಗೆ ಇರ್ತಾಳೆ, ಅವನ ಇಚ್ಛೆಗೆ ಅನುಗುಣವೇ ವರ್ತಿಸ್ತಾಳೆ, ಅವನ ಆದೇಶದಂತೆ ತನ್ನ ನಟನೆಗಳನ್ನು ನಡೆಸ್ತಾಳೆ. ಅಂಥ ರಮಾನಾರಾಯಣರು ಕಾಲಕ್ಕೆ ಅನುಗುಣ ಜನಹಿತಕ್ಕಾಗಿ ತಮ್ಮ ಕಲ್ಯಾಣವನ್ನು ತಾವೇ ಮಾಡ್ಕೊಳ್ತಾರಂತೆ. ಲಕ್ಷ್ಮೀ ವೆಂಕಟೇಶ ಪದ್ಮಾವತಿ ವಿವಾಹ ಶ್ರೀನಿವಾಸನೊಟ್ಟಿಗೆ, ಸೀತಾ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, ಸತ್ಯಭಾಮ ಕಲ್ಯಾಣ, ಎಷ್ಟು ಪುರಾಣ ಮುಕ್ತ ಕಥೆಗಳಿದ್ದಾವೆ, ಕಲ್ಯಾಣದ ಕಥೆಗಳು. ಅಲ್ಲೆಲ್ಲ ಓಹೋ ಇವತ್ತೇ ಇವರಿಬ್ಬರು ಒಂದಾದರೂ ಇಷ್ಟು ದಿವಸ ಬೇರೆ ಇದ್ದರು ಅಂತ ತಿಳಿಬಾರ್ದಂತೆ.
ಅದು ಅಪರಾಧ, ಅದು ಅನರ್ಥಕ್ಕೆ ಕಾರಣ ಆಗ್ತದೆ. ಅವರು ಒಂದೇ ಇದ್ದರೂ ಲೋಕದ ಕಣ್ಣಿಗೆ ಇವತ್ತು ಒಂದಾಗಿ ಕಂಡ್ರಷ್ಟೇ, ಬೇರೆ ಆದಂತೆ ನಟಿಸ್ತಾ ಇದ್ದರು. ಇದು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಇದು ಯಾರಿಗೋಸ್ಕರ ಮಾಡಿಕೊಂಡ ಕಲ್ಯಾಣ ಅದನ್ನು ಸ್ಪಷ್ಟಪಡಿಸ್ತಾರೆ. ಈಗ ಲಕ್ಷ್ಮಿ ಹಾಗಾದರೆ ನಾರಾಯಣನ ನಿತ್ಯ ಪತ್ನಿ ಅಂದ ಮೇಲೆ ಕಲ್ಯಾಣ ಮಾಡಿಕೊಳ್ಬೇಕು ಯಾಕೆ? ಯಾರಿಗೋಸ್ಕರ? ತನಗಾಗಿ? ತನಗಲ್ಲ, ಮತ್ತು ಯಾರಿಗೋಸ್ಕರ ಇರ್ತದಲ್ಲ, ಜನಹಿತಕ್ಕಾಗಿ. ಅದು ಒಂದಿದೆ. ಪ್ರಮುಖ ಯಾರಾಗಿದ್ದ ಅಂದರೆ ವರುಣ ಆಗಿದ್ದಂತೆ. ವರುಣನಿಗೊಂದು ಆಸೆ ಇತ್ತಂತೆ. ನಾರಾಯಣನಿಗೆ ಕೇಳ್ಕೊಂಡಿದ್ದ, ಸಮುದ್ರ ಶಯನನಾದ ನಾರಾಯಣನಿಗೆ ನಾನು ಏನಾದರೂ ಮಾಡಿ ನನಗೆ ಮಗಳಾಗಿ ಲಕ್ಷ್ಮಿ ಬಂದರೆ ನಿನಗೆ ಕನ್ಯಾದಾನ ಮಾಡಬೇಕು ಅಂತ ಕೇಳಿದ್ನಂತೆ. ಆಗಲಿ ಸ್ವಲ್ಪ ಸಮಯ ತಡ್ಕೋ, ಆಮೇಲೆ ಮಾಡ್ತೀನಿ ಅಂದಿದ್ದಂತೆ ಭಗವಂತ. ಇದು ಒಂದು ಅಂಶ. ಹಾಗಾಗಿ ಅವನಿಗೆ ಕನ್ಯಾದಾನ ಮಾಡಲೇಬೇಕಾದ ಪ್ರಸಂಗ ಒದಗಿ ಬಂತು. ಆ ಭಾಗ್ಯ ಅವನು ಅದನ್ನು ಬೇಡ್ಕೊಂಡಿದ್ದ. ಕನ್ಯಾದಾನ ಮಾಡೋ ಭಾಗ್ಯ ಎಲ್ರಿಗೂ ಒದಗ್ತದೆ ಅಂತ ಭಾವಿಸಬಾರ್ದು. ಇತ್ತೀಚೆಗೆ ಕನ್ಯಾದಾನ ಶಬ್ದ ಡಿಲೀಟ್ ಮಾಡಿರಿ ಅಂತ ಒಂದು ಸಮುದಾಯ ಹೊರಟಿದೆ. ಆ ಹೋರಾಟ ಮುಂದೆ ಬರಲಿಕ್ಕಿದೆ, ಇರಲಿ ನೋಡೋಣ ಅಂತ ಆಮೇಲೆ ಅದನ್ನು. ಯಾಕಂದ್ರೆ ಅದು ದಾನ ಅಲ್ಲ, ಬೇರೆದನ್ನೆಲ್ಲ ದಾನ ಮಾಡೋದು ಬೇಕು. ಕನ್ಯೇನೇನ್ರಿ ದಾನ ಮಾಡಲಿಕ್ಕಾಗ್ತದ? ಅದೇ ನಿಮ್ಮ ವಸ್ತುನ ಅದು, ಅದರ ಮೇಲೆ ರೈಟ್ಸ್ ಹೆಂಗಿದೆ ಅಂತ ಹೀಗೆಲ್ಲ ಶುರು ಮಾಡಿದ್ದಾರೆ. ಆಗ ಭಾರತೀಯರಾಗಿ ವಿಚಾರ ವ್ಯಾಧಿ ಸೇರ್ಕೊಂತಲ್ಲ, ಇದನ್ನೂ ದೊಡ್ಡ ವಿಪರ್ಯಾಸ ನಮ್ಮಲ್ಲಿ. ಎಷ್ಟು ಬಿಡಿಸಿ ಹೇಳಬೇಕು, ಎಷ್ಟು ವೇದ ಹೇಳಬೇಕು. ಅಂತೂ ಈ ಕನ್ಯಾದಾನದ ವಿಶೇಷತೆಯನ್ನು ಇನ್ನೂ ಒಂದು ಹೇಳ್ತಾರೆ. ದೇವತೆಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಒಂದು ವರ್ಣದ ವ್ಯವಸ್ಥೆಗೆ ಆ ವರ್ಣದ ಅಭಿಮಾನಿಗಳು ಅಂತಿರ್ತಾರೆ. ಬ್ರಹ್ಮ ಆತ ಬ್ರಾಹ್ಮಣ ವರ್ಣದ ಅಭಿಮಾನಿ ದೇವತೆ, ವರುಣ ಕ್ಷತ್ರಿಯ ವರ್ಣದ ಅಭಿಮಾನಿ ದೇವತೆ ಅಂತ. ಈ ವರ್ಣಾಭಿಮಾನಿಯ ಕರ್ತವ್ಯ ಏನಾಗ್ತದೆ ಅಂದರೆ, ಕ್ಷತ್ರಿಯರಿಗೊಂದು ಕನ್ಯೆ ಹುಟ್ಟಿದರೆ ಸ್ವಯಂವರ ಮಾಡಿಯೇ ಕನ್ಯಾದಾನ ಮಾಡಬೇಕು ಅಂತ ನಿಯಮ ಅಂತ ಅವರಿಗೆ. ಬ್ರಾಹ್ಮಣನಿಗೆ ಹಾಗಿಲ್ಲ, ಕ್ಷತ್ರಿಯರಿಗೆ ಮಾತ್ರ ವ್ಯವಸ್ಥೆ ಮಾಡಿದ್ರಂತೆ. ಯಾಕೆ ಅಂದರೆ ಆ ಕನ್ಯೆ ಯಾರಿಗೆ ಕೊಡಲಾಗ್ತದೆ ಅವರ ಮನೆಯಲ್ಲಿ ಅಷ್ಟು ಕ್ಷಾತ್ರ ತೇಜಸ್ಸಿನ ಮಗನನ್ನೇ ಪಡಿಬೇಕಂತವನು. ಅವಳು ಆ ಕ್ಷಾತ್ರ ತೇಜಸ್ಸಿನ ಮಗನನ್ನು ಪಡೆದು ಆ ವಂಶವನ್ನು ಮುಂದುವರಿಸಬೇಕಾಗಿರ್ತದೆ. ಹಾಗಾಗಿ ಕ್ಷತ್ರಿಯರ ವ್ಯವಸ್ಥೆ ಒಳಗೆ ಏನಾಯಿತು, ಎಲ್ಲ ಕಡೆ ಹಿಂದೆ ಎಲ್ಲ ಅಪವಾದಕ್ಕೆ ಬೇರೆ ನಡೀತಿತ್ತು. ಸಾಮಾನ್ಯ ವ್ಯವಸ್ಥೆ ಏನು ಮಾಡಿದರು ಅಂದರೆ, ಕ್ಷಾತ್ರವರ್ಣದ ಕನ್ಯೆಯನ್ನು ಕ್ಷಾತ್ರ ತೇಜಸ್ಸಿರೋ ವ್ಯಕ್ತಿಯನ್ನು ಹೂಡಿಕೆ ಕೊಡಬೇಕಾಗ್ತಿತ್ತಂತೆ. ಅದು ಸ್ವಯಂವರದ ವ್ಯವಸ್ಥೆ. ಅದಕ್ಕೆ ಬಿಲ್ಲಿನ ಹಬ್ಬ ಅಂತ ಇಡ್ತಿದ್ರಂತೆ. ಯಾವ ಕ್ಷತ್ರಿಯ ಬಂದು ಈ ಬಿಲ್ಲನ್ನು ಹಗ್ಗ ಕಟ್ಟಿ ಮುರಿತಾನೆ ಅವನಿಗೆ ಕೊಡ್ತೇನೆ, ಯಾವ ಕ್ಷತ್ರಿಯ ಬಂದು ಯಂತ್ರವನ್ನು ಭೇದಿಸ್ತಾನೆ ಅವನಿಗೆ ಕೊಡ್ತೇನೆ. ಯಾಕೆ ಅಂದರೆ ಆ ಕನ್ಯೆಯನ್ನು ಹಾಕಿ ಪಡೆದಿರ್ತಿದ್ರಂಥವ್ರು. ಸ್ವಯಂ ತಂದೆಯಾದ ರಾಜ ಒಬ್ಬಳು ಕನ್ಯೆಯನ್ನು ಪಡೆಯುವಾಗಲೂ ಅಂಥ ಯಜ್ಞ, ಯಾಗ, ಶೌರ್ಯ, ತಪಸ್ಸು ಎಲ್ಲದರಿಂದ ಪಡೆದಿರ್ತಿದ್ದ. ಕೊಡಬೇಕಾದ್ರೂ ಅಷ್ಟು ಯೋಗ್ಯನಿಗೆ ಹೋಗಬೇಕು, ಅಷ್ಟು ಯೋಗ್ಯ ಮಗನೇ ಮತ್ತು ಆ ಕುಲದಲ್ಲಿ ಹುಟ್ಟಬೇಕು. ಇದು ಕಾಮನ್ ಸೆನ್ಸು. ಈ ಸೆನ್ಸೇ ಇಲ್ಲದೆ ಇದ್ದವರಿಗೆ ನಾವು ವ್ಯವಸ್ಥೆಯನ್ನು ಹೇಳೋದು ಕಷ್ಟ ಆಗಿಬಿಟ್ಟಿದೆ ಇತ್ತೀಚೆಗೆ. ಬ್ರಾಹ್ಮಣ ಕನ್ಯೆಯನ್ನು ಬ್ರಾಹ್ಮಣನಿಗೆ ಕೊಡಬೇಕು ಅನ್ನೋ ವ್ಯವಸ್ಥೆ ಯಾಕಿಟ್ರು? ಆ ಥರದ್ದೇ ವೇದ, ಮಂತ್ರ, ತಪಸ್ಸು, ಆಚಾರ, ವಿಚಾರ, ಸದಾ ಥಿಂಕಿಂಗ್ ವ್ಯವಸ್ಥೆಗಳು. ಅಲ್ಲಿ ಕ್ಷಾತ್ರ ತೇಜಸ್ಸಿನ ಅವಶ್ಯಕತೆ ಇರಲ್ಲ, ಆ ಥರದ್ದೇ ಬರಬೇಕು ಅಂತ. ಇದೆಲ್ಲ ವ್ಯವಸ್ಥೆಯನ್ನು ಇಟ್ಟುಕೊಂಡೇ ಆ ವರ್ಣದ ವ್ಯವಸ್ಥೆಯನ್ನು ಮಾಡಿದರು. ವರುಣ ಕ್ಷಾತ್ರ ತೇಜಸ್ಸಿನ ವರ್ಣದ ಅಭಿಮಾನಿ ದೇವತೆ. ಅದಕ್ಕೆ ಆತ ತನ್ಮನೆಯಲ್ಲಿ ಲಕ್ಷ್ಮಿ ಪ್ರಾದುರ್ಭಾವ ಆದದ್ದಕ್ಕೆ ತನ್ನ ಸ್ವಯಂವರದ ವ್ಯವಸ್ಥೆ ಅನ್ನೋದು ವಿಹಿತ ಆದ್ದರಿಂದ ಆತ ಮಾಡಿದ. ಇಬ್ಬರಂತೆ ಮಾಡಿದವರು. ಅಪಾಂ ಪತಿಶ್ಚ ಮೈಥಿಲ, ಭಗವತ್ಪಾದರು ಹೇಳ್ತಾರೆ ಇಬ್ಬರು. ಒಂದು ಅಪಾಂಪತಿ. ಅಪಾಂಪತಿ ಅಂದರೆ ನೀರಿಗೆ ದೇವತೆ ಆದಂಥ ವರುಣ ಕ್ಷಾತ್ರವರ್ಣಾಭಿಮಾನಿ ಆದ್ದರಿಂದ ಆತ ಈ ಥರದ ಒಂದು ಕನ್ಯಾದಾನ ಮಾಡುವಾಗ ಸ್ವಯಂವರ ಮಾಡಿದ. ಹೊರತು ಅವನಿಗೇನು ಲಕ್ಷ್ಮೀದೇವಿಯನ್ನು ಬೇರೆ ದೇವತೆ ಕೊಡೋ ಯೋಚನೆ ಇರಲಿಲ್ಲ. ಅವನು ಮಾಡಬೇಕಾದದ್ದು ವಿಷ್ಣುವಿಗೆ ಕನ್ಯಾದಾನ, ಆದರೆ ತನ್ನ ವರ್ಣಕ್ಕೆ ವಿಹಿತವಾದಂತೆ ನಡ್ಕೊಂಡ ಅಂತ ಹೇಳ್ತಾರೆ. ಎರಡನೇ ಅಂಶ, ಜನಕ ಮಹಾರಾಜ ತನಗೆ ಹುಟ್ಟಿದ ಮಗಳು ಸೀತೆ, ಅವಳು ಲಕ್ಷ್ಮಿನೇ ಅಂತ ಗೊತ್ತಿತ್ತು. ಹಾಗಾಗೇ ಅವಳನ್ನು ನೇರ ರಾಮನಿಗೆ ಕನ್ಯಾದಾನ ಮಾಡಲಿಲ್ಲಂತೆ. ವಿಶ್ವಾಮಿತ್ರಿಗೆ ಹೇಳ್ದ, ನಾನು ಸ್ವಯಂವರ ಇಟ್ಟಿದ್ದೀನಿ, ಬಿಲ್ಲು ಮುರಿದ್ರೆ ಕೊಡ್ತೀನಿ ಅಂತಂದ. ಯಾಕೆ? ಅವನು ಕ್ಷತ್ರಿಯ, ಶೌರ್ಯ ಪರೀಕ್ಷೆ ಆಗಲೇಬೇಕು ನಮ್ಮ ಮನೆಯೊಳಗೆ. ಇದು
ಮೂರನೇವನು ಯಾರು? ಭೀಷ್ಮಕ ರಾಜ. ಅವನು ಕ್ಷತ್ರಿಯ. ಹಾಗಾಗಿ ಸ್ವಯಂವರದ ಅವಶ್ಯಕತೆ ಬಂತಂತೆ. ಇಲ್ಲೆಲ್ಲ ಅವರವರ ವರ್ಣಕ್ಕೆ ವಿಹಿತವಾದ ಕರ್ತವ್ಯ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಯಂವರ ಮಾಡಿದ್ದೇ ಹೊರತು ಮನೆಯಲ್ಲಿ ಹುಟ್ಟಿದವಳು ಲಕ್ಷ್ಮೀ ಅಂತ ಗೊತ್ತಿದ್ದು ವಿಷ್ಣುವನ್ನೇ ಇವಳು ಸೇರಬೇಕಾದವಳು, ವಿವಾಹ ಅವನೊಟ್ಟಿಗೆ ಆಗ್ತದೆ, ನಿತ್ಯ ದಂಪತಿಗಳು ಅಂತ ಗೊತ್ತಿದ್ದರೂ ಕೂಡ ಆ ವ್ಯವಸ್ಥೆಯನ್ನು ಯಾರೂ ಬಿಗಡಾಯಿಸ್ಲಿಕ್ಕೆ ಹೋದರು ಅಂತ ತಿಳ್ಕೊಳ್ಬೇಡಿ ಅಂತಾರೆ ಹಿರಿಯರು. ಇದು ಅಷ್ಟಮ ಸ್ಕಂದದಲ್ಲಿ ತಿಳಿಲೇಬೇಕಾದ ಮತ್ತೊಂದು ಅಂಶ. ಇನ್ನೊಂದು ಅಂಶ, ಇನ್ನು ದೇವತೆಗಳಲ್ಲಿ ಇಂತಿಂಥ ದೋಷಗಳನ್ನು ಲಕ್ಷ್ಮಿ ಹೇಳಿದ ಉದ್ದೇಶ ಏನು? ಈ ಯಾವ ದೋಷಗಳು ವಿಷ್ಣುವಿನಲ್ಲಿಲ್ಲ ಅಂತ ಅವನು ನಿರ್ದೋಷ ಅಂತ ತಿಳಿಸ್ಬೇಕಾಗಿತ್ತಂತೆ. ನೋಡಿ, ಇದೆಲ್ಲ ಬಹಳ ದೊಡ್ಡ ದೊಡ್ಡ ತತ್ವ. ನಿರ್ದೋಷ ವಿಷ್ಣು ಅಂತ ತಿಳಿಸ್ಬೇಕಾದದ್ದು ಇದರ ರಹಸ್ಯ. ಇಷ್ಟಾದ ಮೇಲೆ ಭಗವಂತ ಏನು ಮಾಡಿದ? ಕೊರಳಿಗೆ ಮಾಲೆ ಹಾಕಿದಾಳೆ ಲಕ್ಷ್ಮಿ, ಕೊರಳಿಗೆ ಮಾಲೆ ಹಾಕಿದಾಳೆ ಭಗವಂತನ ಕೊರಳಿಗೆ. ಹತ್ತಿರ ಬಂದು ನಿಂತಿದ್ದಾಳೆ. ಹೇಳ್ತಾನೆ ಎಲ್ಲರ ಸಮಕ್ಷಮದಲ್ಲಿ ದೇವರವಳಿಗೆ, ಲಕ್ಷ್ಮಿ ಈಗಲೇ ನನ್ನ ವಕ್ಷಸ್ಥಳದಲ್ಲಿ ಬಂದು ಕೂಡು ಅಂತಂದಂತೆ. ನೀನು ನನ್ನ ಎದುರುಮುಖವಾಗಿ ನನ್ನ ವಕ್ಷಸ್ಥಳವನ್ನು ಆಶ್ರಯಿಸು. ಆಯಿತು ಅಂದ್ಲು ಲಕ್ಷ್ಮಿ. ಕೂಡಲೇ ಲಕ್ಷ್ಮಿ ಭಗವಂತನ ವಕ್ಷಸ್ಥಳದಲ್ಲಿ ಬಂದು ಅವನಿಗೆ ಎದುರುಮುಖವಾಗಿ ಅಲ್ಲಿ ಬಂದು ಸ್ಥಾನ ಪಡೆದುಬಿಟ್ಲಂತೆ. ಯಾವ ವಿವಾಹ ಮಾಡಿಕೊಂಡು ಯಜಮಾನ ತನ್ನ ಹೆಂಡತಿನ ಆ ಕೂಡಲೇ ವಕ್ಷಸ್ಥಳದಲ್ಲಿ ಇಟ್ಕೊಂಡಿದ್ದಾನೆ ತೋರಿಸ್ರಿ ನೋಡೋಣ. ಫೋಟೋದಲ್ಲಿ ಎಡಿಟ್ ಮಾಡಿ ಹಾಕಬೇಕಷ್ಟೇ. ಇನ್ನು ಅದನ್ನೆಲ್ಲ ಹೇಳ್ತದೆ ಭಾಗವತ. ತಸ್ಯಾಶ್ರಿಯ ತ್ರಿಜಗತೋ ಜಗತೋ ಜನನ್ಯಾಃ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೇ. ಇದು ಭಾಗವತದ ಅಷ್ಟಮ ಸ್ಕಂದರು. ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ. ವಕ್ಷಸ್ಥಳದಲ್ಲಿ ಬಾ ಅಂತ ಕರೆದುಬಿಟ್ಟ. ಎಲ್ರಿಗೂ ಆಶ್ಚರ್ಯ ಆಯಿತು. ಯಾಕೆ ಭಗವಂತ ವಕ್ಷಸ್ಥಳಕ್ಕೆ ಕರೀತಾನೆ ಲಕ್ಷ್ಮಿಯನ್ನು? ಏನು ಕಾರಣ ಇರ್ಬೋದು? ಅದಕ್ಕೆ ಭಾಗವತ ಹೇಳ್ತದೆ, ಶ್ರೀ ಸ್ವಾಃ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತಿ ಸ್ತ್ರೀಲೋಕಾನ್. ಭಗವಂತ ಹೇಳಿದ್ದಂತೆ, ಲಕ್ಷ್ಮಿ ನೀನು ಜಗತ್ತಿನ ಸಂಪತ್ತಿಗೆಲ್ಲ ದೇವತೆ. ನೀನು ನನ್ನ ಭಕ್ತರಿದ್ದಾರಲ್ಲ, ಅವರು ಬಡವರಿದ್ದಾರೆ ಪಾಪ, ಅವರಿಗೆ ಸಂಪತ್ತಿನ ವೃದ್ಧಿ ಆಗಬೇಕು. ಅದಕ್ಕೆ ನೀನು ನನ್ನ ವಕ್ಷಸ್ಥಳದಲ್ಲಿ ನೆಲೆಸಿದರೆ ಯಾರೆಲ್ಲ ನನ್ನ ಭಕ್ತರು ನನ್ನ ಪಾದಕ್ಕೆ ಅಂತ ಅವಲಂಬಿಸಿ ಶರಣು ಬರ್ತಾರೆ, ನಿನ್ನ ಕರುಣಾ ದೃಷ್ಟಿ ನನ್ನ ಭಕ್ತರ ಮೇಲೆ ಬೀಳ್ತದೆ, ಅವರು ಶ್ರೀವಂತರಾಗ್ತಾರೆ. ಅದಕ್ಕೆ ವಕ್ಷಸ್ಥಳಕ್ಕೆ ಬಾ ಅಂತಂದಂತೆ. ನೋಡಿ ಹೇಳ್ತದೆ, ಶ್ರೀ ಸ್ವಾಃ ಪ್ರಜಾ ಸಕರುಣೇನ ನಿರೀಕ್ಷಣೇನ. ಒಳ್ಳೆ ಮುತ್ತೈದೆ, ಸುವಾಸಿನಿ ಸ್ತ್ರೀ, ಚೆನ್ನಾಗಿ ತನ್ನ ಯಜಮಾನನ ಸೇವೆ, ಭಗವಂತನ ಸೇವೆ, ಭಕ್ತಳಾಗಿದ್ದವಳು ಯಾರಾದರೂ ಭಾಳ ಬಡವನಿದ್ದಾನೆ ಅಂದರೆ ಅವಳು ಮನಸ್ಸಿನಲ್ಲಿ ದೇವರನ್ನು ಕೇಳ್ಕೊಂಡ್ರೆ ಅವ್ರ ಮನೆಗೆ ಸಂಪತ್ತನ್ನು ಕಳಿಸ್ತಾನಂತ ದೇವರು. ಮುತ್ತೈದೆ ಬಾಯಲ್ಲಿ ಅಷ್ಟು ಶಕ್ತಿ ಇದೆ, ಸಾಧಾರಣ ಅಲ್ಲ. ಇನ್ನು ಸಾಕ್ಷಾತ್ ಲಕ್ಷ್ಮಿ ನನ್ನ ವಕ್ಷಸ್ಥಳದಲ್ಲಿ ಇದ್ದುಬಿಡು, ನನ್ನ ಭಕ್ತರೆಲ್ಲ ನನ್ನನ್ನು ಶರಣು ಬರ್ತಾರೆ. ಸಕರುಣೆ ನಿರೀಕ್ಷಣೆನ, ಕರುಣಾಪೂರಿತವಾದ ನಿನ್ನ ದೃಷ್ಟಿ ನನ್ನೆಲ್ಲ ಭಕ್ತರ ಮೇಲೆ ಬೀಳಬೇಕು, ಅವರೆಲ್ಲ ಏಳಿಗೆ ಆಗಬೇಕು. ಅದಕ್ಕೆ ನಿನ್ನನ್ನು ಮದುವೆ ಮಾಡ್ಕೊಂಡಿದ್ದೀನಿ, ಅಪ್ಪಿ ತಪ್ಪಿ ನನಗಾಗಿ ಅಂದ್ಕೊಳ್ಬೇಡ ಅನ್ನಂತೆ ಕೃಷ್ಣ. ಇದು ಭಗವಂತನ ಮಹಿಮೆ. ಯಾಕೆ? ನಾನು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ. ನನಗೆ ಇನ್ನೊಬ್ಬರಿಂದ ಆನಂದ ಅಂತಿಲ್ಲಲ್ಲ. ಆನಂದ ಪೂರ್ಣ, ಜ್ಞಾನಪೂರ್ಣ, ಚಿನ್ಮಯ. ಹಾಗಾಗಿ ಲಕ್ಷ್ಮಿ ನಿನ್ನಿಂದ ನನಗೆ ಆನಂದ ಅಂತ ಇಲ್ಲ. ಬೇಕಂದ್ರೆ ನಾನು ನಿನಗೆ ಅನುಗ್ರಹಿಸ್ತೇನೆ, ಆನಂದ ಕೊಡ್ತೇನೆ. ನೋಡಿ, ಎಲ್ಲ ರಹಸ್ಯ ಅರ್ಥ ಮಾಡಿಕೊಡು. ಸಮಾನ ಅನ್ನೋ ಶಬ್ದದ ವಿವರಣೆ ಇದೆಲ್ಲ. ಹಾಗಾಗಿ ನಿನಗೋಸ್ಕರ ಏನಾದರೂ ಮಾಡ್ತೇನೆ, ಆದರೆ ನೀ ನನ್ನ ಭಕ್ತರನ್ನು ಕರುಣಾಪೂರಿತ ದೃಷ್ಟಿಯಿಂದ ನೋಡಲೇಬೇಕು. ಉಂಬೂದಕಿಯಲ್ಲಿ ವಧುವರರ ಅಂತಂತಾರೆ. ಉಂಬೂದಕಿಯಲ್ಲಿ ವಧುವರರ ಅಂದ್ರೆ ಅರ್ಥ ಏನು? ವಾದರಾಜರು ಆಡಿದ ಮಾತು. ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಭಗವಂತನ ವಕ್ಷಸ್ಥಳವನ್ನು ಆಶ್ರಯಿಸಿದ ಲಕ್ಷ್ಮಿಯ ಕಟಾಕ್ಷ ಬೀಳ್ತದೆ, ಅವರೆಲ್ಲ ರೀತಿಯಿಂದಲೂ ಏಳಿಗೆ ಆಗಿಬಿಡ್ತಾರಂತ. ಅದಕ್ಕೆ ಲಕ್ಷ್ಮೀ ಶೋಭಾನ ಹೇಳಿಯೇ ಮನೆಯಲ್ಲಿ ಮದುವೆಯನ್ನು ಮಾಡುತ್ತಾರೆ. ಮದುವೆ ಮಾಡುವಾಗ ಹೇಳ್ತಾರೆ, ಮಾಡಿದ ಮೇಲೆ ಹೇಳಬೇಕು, ಮೇಲಿಂದ ಮೇಲೆ ಲಕ್ಷ್ಮೀ ಕಟಾಕ್ಷವನ್ನು ಸ್ಮರಣೆ ಮಾಡ್ತಾ ಇರಬೇಕಂತ. ಅದು ವಿಶೇಷ. ಅದು ಇಲ್ಲಿ ಬಂದದ್ದು ಅಂಶ.
ಮೂರು ಲೋಕದ ತಾಯಿ, ಮೂರು ಲೋಕದ ತಂದೆಯನ್ನು ವರಿಸಿ ಆ ಭಗವಂತ ವಕ್ಷಸ್ಥಳದಲ್ಲಿ ಬಾ ಅಂತ ಕರೆದು ಕೂಡಿಸಿ ತನ್ನ ಭಕ್ತರ ಮೇಲೆ ಏನು ಅನುಕಂಪ ತೋರಿಸಿದ್ದಲ್ಲ, ಅದು ಲಕ್ಷ್ಮಿ ನಿರೀಕ್ಷೆ ಮಾಡ್ತಾ ಇದ್ಲಂತೆ. ನೋಡಿದ್ರ, ನನಗೆಂಥ ವರ ಬೇಕು ಅಂತಿದ್ದೆ ನಾನು, ಗುಣಪೂರ್ಣನಾಗಿರಬೇಕು, ದೋಷ ದೂರನಾಗಿರಬೇಕು ಮತ್ತು ಭಕ್ತಾನುಕಂಪಿಯಾಗಿರಬೇಕು. ಮದುವೆ ಮಾಡಿಕೊಂಡು ಕೂಡಲೇ ಭಕ್ತಾನುಕಂಪಿ ನಾನು ಅಂತ ತೋರಿಸಿದ್ದಾನೆ ಅಂತ ಭಾಗವತ ಹೇಳ್ತದೆ. ಇದು ಮುಮುಕ್ಷುಗಳಾದವರು ಉಪಾಸನೆ ಮಾಡಬೇಕಾದ ಪದ್ಧತಿ. ಇಷ್ಟಾಯಿತು, ವಿವಾಹ ಆಯಿತು. ವಿವಾಹಕ್ಕೆ ಪಾಲ್ಗೊಂಡಿದ್ರಲ್ಲ ದೇವತೆಗಳೆಲ್ಲ, ಮತ್ತು ಅವರಿಗೆಲ್ಲ ಒಂದು ಒಳ್ಳೆ ಊಟಕ್ಕೆ ಹಾಕೋದು ಬೇಡವೇ? ಮದುವೆ ಎಲ್ಲ ಆದಮೇಲೆ ಊಟಕ್ಕೆ ಹಾಕಿಸದೆ ಕಳಿಸಿದ್ರೆ ಹೇಗ್ರಿ? ಅದಕ್ಕೆ ಭಗವಂತ ಅಂದ, ಮುಂದೆ ಮಥನ ಮಾಡಿರಿ, ಅಮೃತ ಬರ್ತದೆ, ನಿಮಗೆಲ್ಲ ಅದೇ ಊಟ ಬಡಿಸ್ತೇನೆ ಅಂತಂದಂತೆ. ಅದನ್ನು ರಾಜರು ಹಾಗೆ ಹೇಳಿದ್ದಾರೆ. ಮುಂದೆ ಮಥನ ಪ್ರಾರಂಭ ಆಯಿತು. ಕ್ಷೀರ ಸಮುದ್ರ ಮಧ್ಯಕ್ಕೆ ನಿಂತೋಗಿತ್ತು ಸ್ವಯಂವರದ ಘಟನೆಗೆ ಬಂದಾಗ. ಮಥನ ಆಯಿತು. ಆಗಲೇ ಧನ್ವಂತರಿಯಾಗಿ ವಿಷ್ಣು ಕೈಯಲ್ಲಿ ಅಮೃತದ ಕಲಶ ಹಿಡ್ಕೊಂಡು ಮೇಲೆ ಬಂದಂತೆ. ಆ ಮಥನದ ಸಂದರ್ಭದಲ್ಲಿ ಅಮೃತ ಬರ್ತಿದೆ ಅಂತ ಅಸುರರಿಗೆ ಮಾಹಿತಿ ಹೋಯಿತು. ಇದೇ ಅಮೃತ ಅಂತ ಧನ್ವಂತರಿ ಮೈ ಮೇಲೆ ಮುತ್ತರಿದ್ರಂತೆ. ಮೈ ಮೇಲೆ ಮುತ್ತರಿ ಹೇಳಿ ಕೇಳಿ ಅಸುರ, ಅವ್ರಿಗೆ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಅಮೃತ ಅಂದ್ಕೊಳ್ಳಿ ಮೈ ಮೇಲೆ ಮುತ್ತರಿದ್ರು, ಕಲಶವನ್ನು ಅಪಹರಿಸಿಬಿಟ್ರು, ಓಡಿ ಹೋಗಿಬಿಟ್ರು. ಧನ್ವಂತರಿ ಸುಮ್ಮನಾದ. ದೇವತೆಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನ ಇಚ್ಛೆಗೆ ಅನುಗುಣ ಏನಾಗ್ತದೆ ಅದೇ, ನಾವಂತೂ ಫಲದ ಆಸೆ ಮಾಡೋರಲ್ಲ ಅಂತಾರೆ ಅವ್ರು. ನೋಡಿರಿ, ಅಲ್ಲಿ ಮತ್ತೆ ಪರೀಕ್ಷೆ ದೇವತೆಗಳಿಗೆ. ಫಲದ ಆಸೆ ಪಡಲಿಲ್ಲ ಅವರು, ಅದು ನಿನ್ನಿಚ್ಛೆ ಅಂದ್ಬಿಟ್ರು. ನಾವೇನು ಫಲ ಅಮೃತ ಬೇಕೇ ಬೇಕು ಅಂತ ಹಠ ಹಿಡಿದು ಇಲ್ಲಿ ಮಾಡ್ತಾ ಇದ್ದದ್ದಲ್ಲ, ನೀನು ಹೇಳ್ದು ಮಾಡಿದ್ವಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಸುಮ್ಮನಾದ್ರಂತೆ. ನೋಡಿ, ಅವರು ಸುಮ್ಮನಾದದ್ದಕ್ಕೆ ದೇವರಿಗೆ ಸಮಸ್ಯೆ ಆಯ್ತಂತೆ. ಇದರಿಂದ ಈ ಸಮಸ್ಯೆ ಯಾವಾಗ ಆಗ್ತದೆ ಹೇಳ್ರಿ? ದೇವರಿಗೆ ಚೆನ್ನಾಗಿ ಪ್ರದಕ್ಷಿಣೆ, ದಿನಾ ದೇವರ ಪೂಜೆ, ಅವನಿಗೆ ನೈವೇದ್ಯ ಮಾಡಿಯೇ ನಾವು ಊಟ ಮಾಡೋದು, ಮಾಡಿದ ಕರ್ಮಗಳನ್ನೆಲ್ಲ ಅವನಿಗೆ ಸಮರ್ಪಣೆ, ನೀನು ಒಳಗಿದ್ದೆಲ್ಲ ಮಾಡಿಸ್ತಾ ಇದ್ದಿ ಅಂತ ಅವನ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡೋದು. ಇಷ್ಟು ಮಾಡಿ ದೇವರು ನಿನಗೇನು ಬೇಕಪ್ಪ ಅಂತ ಕೇಳಿದಾಗ, ನನಗೇನು ಬೇಡ ಸ್ವಾಮಿ, ನೀನೊಬ್ಬ ಸಾಕು ಅಂದರೆ ಸಮಸ್ಯೆ ಆಗ್ಲಿಕ್ಕೆ ಶುರು ಆಗ್ತದೆ. ಏನೂ ಬೇಡ ಅಂತ ಕೆಲಸ ಮಾಡಿದ್ನಲ್ಲ, ಇವನಿಗೇನಾದರೂ ಕೊಡಲೇಬೇಕು ಅಂತಾನಂತ ಭಗವಂತ. ಇದನ್ನೇ ನಿಷ್ಕಾಮ ಕರ್ಮ ಯೋಗ ಅಂತ ಭಗವದ್ಗೀತೆ. ಮಾಡಬೇಕಾದದ್ದನ್ನು ಮಾಡಿಯೂ ನೀನು ಮಾಡಿಸಿದಿ ಅಂತ ಅವನಿಗೆ ಶರಣು ಹೋದರೆ ಆಗ ಭಗವಂತ ಒಲಿಯೋದಿದೆಯಲ್ಲ, ಅದನ್ನು ನಾವು ನೀವು ಬಾಯಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಕಲಿಬೇಕು, ಇದು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಫಲದ ಆಸೆ ಬಿಟ್ಟು ದೇವರ ಪೂಜಾ ರೂಪವಾಗಿ ಕರ್ತವ್ಯ ಮಾಡುವುದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ದೇವತೆಗಳಲ್ಲಿಯೂ ಆ ಪರೀಕ್ಷೆಯನ್ನು ಭಗವಂತ ಮಾಡಿಬಿಟ್ಟ. ಎಷ್ಟು ಶ್ರಮ ವಹಿಸಿ ಮಥನ ಮಾಡಿದ ಮೇಲೆ ಅಸುರರು ಬಂದು ದಾಳಿ ಮಾಡಿದರೆ ಆ ಅಮೃತದ ಕಲಶದ ಮೇಲೆ, ದೇವರು ದೇವತೆಗಳ ಮುಖನೇ ನೋಡ್ತಿದ್ದಂತೆ, ನಾನು ಬೈತಾರ ಇಲ್ವ ಇವರು ಅಂತ. ಏನು ಬುದ್ಧಿಗಿದ್ದಿ ಇದೇನಾ ಇಲ್ಲ ನಿನಗೆ? ಗಟ್ಟಿ ಹಿಡ್ಕೋಬೇಕ ಬೇಡ ಅಮೃತದ ಕಲಶ. ಅವ್ರು ದಾಳಿ ಮಾಡಿದ ಕೂಡಲೇ ಬಿಟ್ಬಿಟ್ಟೆಲ್ಲ. ಬಹುಶಃ ನಾವ್ಯಾರಾದರೂ ಆಗಿದ್ದರೆ ಹೀಗೆ ತಗೋತಿದ್ವಿ ಒಂದು ಕ್ಲಾಸನ್ನಲ್ವೇ ದೇವರಿಗೆ. ಅದನ್ನು ಪರೀಕ್ಷೆ ಮಾಡಿದ ಭಗವಂತ, ಏನು ಮಾತಾಡಲಿಲ್ಲ. ಅದಕ್ಕೆ ಭಗವಂತನ ಮನಸ್ಸು ಅದು ತಾಯಿ ಕರಡು. ಅಮ್ಮನಿಗೆ ಮಕ್ಕಳು ಎಷ್ಟೇ ಛೇಡಿಸ್ಲಿ, ಬೈಲಿ, ಪೀಡಿಸ್ಲಿ, ತಡ ಮಾಡಿ ಬರಲಿ, ಅದು ಅಮ್ಮನೇ, ಅದು ಅಮ್ಮನೇ. ಈ ಅಮ್ಮನೇ ಹೀಗಿರಬೇಕಾದ್ರೆ ಆ ಅಮ್ಮ ಹೇಗಿರಬೇಡ? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅರೆ, ನೀನು ನನ್ನ ಮಗನೇ, ಅವನು ನನ್ನ ಮಗನೇ, ಅವನು ನನ್ನ ಮಗನೇ, ಅವನು ನನ್ನ ಮಗನೇ. ನಮ್ಮಮ್ಮ ನಮ್ಮನ್ನು ಹಡಿದು ಕೂಡಲೇ ಕರಳು ಬಳ್ಳಿ ಕತ್ತರಿಸ್ಬಿಟ್ರು ಡಾಕ್ಟರ್ ನಮ್ಮದೆಲ್ಲ. ಆದರೆ ದೇವರಂತಾನೆ, ನಾ ಯಾರ ಕರಳು ಬಳ್ಳಿನೂ ಕತ್ತರಿಸ್ಕೊಂಡಿಲ್ಲ, ಹಾಗೇ ಇಟ್ಕೊಂಡೇನಿ ನಿಮ್ಮನ್ನೆಲ್ಲ ಅಂತಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಅರ್ಜುನ ನಿನಗೆಷ್ಟ್ರವನೋ ಭೀಷ್ಮ, ನನ್ನ ಮಗ ಅವ. ಅರ್ಜುನ ನಿನಗೆಷ್ಟ್ರವನೋ ಕರ್ಣ, ನನ್ನ ಮಗ ಅವ. ಯಾಕೆ? ಮಮೈವ ಅಂಶ. ಒಬ್ಬೊಬ್ಬ ಜೀವರಾಶಿಗಳನ್ನು ನನ್ನ ಹೊಟ್ಟೆ ಒಳಗೆ ನಾನು ಹೊತ್ತು ನಾನು ಸೃಷ್ಟಿಗೆ ತಂದ ಮೇಲೆ ನನ್ನ ಸಂಬಂಧ ಯಾರಿಗೆ ತಾನೇ ಕಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕೇಳ್ತಾನೆ ಕೃಷ್ಣ. ಇದೇ ವಿಶ್ವರೂಪದಲ್ಲಿ ತೋರಿಸಿದ್ದು. ಒಬ್ಬೊಬ್ಬ ಜೀವರಾಶಿಗಳನ್ನು ಕೂಡ ನನ್ನೊಟ್ಟಿಗೆ ಕರಳು ಸಂಬಂಧ ಇಟ್ಟುಕೊಂಡಿದ್ದೇನೆ ಅಂತಂತಾನೆ ಕೃಷ್ಣ. ಅಂದರೆ ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು ನಿಜವಾಗಲೂ? ಅಂಥ ಭಗವಂತನಿಗೆ ನಾವು ಮಾಡುವ ಕೆಲಸ, ನಮ್ಮಿಂದ ಆಗುವ ಶ್ರಮ, ನಮ್ಮಿಂದ ಏನೆಲ್ಲ ನಡೆಸ್ತಾನೆ, ಇದೆಲ್ಲ ಗೊತ್ತಿಲ್ಲದೆ ಇರ್ತದ?
ಎಲ್ಲ ಅವನ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕಿ ಈ ಫಲ ಕೊಡು ಆ ಫಲ ಕೊಡು ಅಂತ ಕೇಳಿ ಇಸ್ಕೊಳ್ಬೇಕಾ? ನಮ್ಮ ಹಸಿವೆ, ನಮ್ಮ ಬಡತನ, ನಮ್ಮ ದುಃಖ, ನಮ್ಮ ಇತಿಮಿತಿಗಳು, ನಮ್ಮ ಸಾಂಸಾರಿಕ ತಾಪತ್ರಯಗಳು ಇದೆಲ್ಲ ದೇವ್ರ ಹತ್ರ ಹೇಳಿ ಇಸ್ಕೊಳ್ಬೇಕಾ? ಯೋಚನೆ ಮಾಡ್ರಿ ಒಂದ್ಸಲಿ. ಏನೂ ಹೇಳದೇನೆ ವಿಶ್ವರೂಪ ತೋರಿಸಿಯೇ ಜಗತ್ತಿಗೆ ಹೇಳಿದ್ದಾನೆ, ನಾ ಎಲ್ಲ ನೋಡ್ತಾ ಇದ್ದೇನೆ, ಸ್ವಲ್ಪ ತಡ್ಕೋ, ನಿಂಗೆ ಕೊಡಬೇಕಾದದ್ದು ಕೊಡ್ತೇನೆ ಅಂತಿರ್ತಾನಂತೆ ಭಗವಂತ. ಅದು ಅಷ್ಟು ನಿರೀಕ್ಷೆ ಮಾಡ್ತಾ ಇಲ್ಲ, ನಾವು ಅಷ್ಟು ಪ್ರತೀಕ್ಷೆ ಮಾಡ್ತಾ ಇಲ್ಲ. ಭಗವಂತನ ವಿಶೇಷ ಮಹಿಮೆ ಇದೆಲ್ಲ. ದೇವತೆಗಳು ಒಬ್ಬರೂ ಕೂಡ ಭಗವಂತನಿಗೆ ಬೆರಳು ಮಾಡಲಿಲ್ಲ ಅಂತ. ಏನು ಮಾಡ್ತೀನಿ ನಿನ್ನ ಇಚ್ಛೆ ಅಂದ್ಬಿಟ್ರಂತ. ಅದಕ್ಕೆ ಭಗವಂತ ಧನ್ವಂತರಿಯಾಗಿ ಪುರುಷನಾಗಿ ಬಂದರೂ ಮೋಹಿನಿ ಆದಂತೆ. ಯಾಕಂದರೆ ಹೆಣ್ಣಿಗೆ ಅಂತಃಕರಣ ಜಾಸ್ತಿ, ಅದಕ್ಕೆ ಮೋಹಿನಿ ಆದ ಶ್ರೀಹರಿ. ಎಲ್ಲ ಅಸುರರ ಮಧ್ಯದಲ್ಲಿ ತನ್ನ ವಯ್ಯಾರವನ್ನು ಬೀರಿದ. ಯಾವ್ಯಾವ ಅಸುರರು ಆ ಕಲಶ ತಗೊಂಡು ನಾ ಮುಂದೆ ಮೊದಲು ಕುಡಿಬೇಕು ಅಂತ ಕೂತ್ಕೊಂಡಿದ್ರು ಅಮೃತವನ್ನು, ಅವರ ಮಧ್ಯದಲ್ಲಿ ನುಸುಳಿದ್ದಂತೆ ಮೋಹಿನಿ. ಅವರಿಗೆ ಅಮೃತ ಮರ್ತೋಯ್ತು. ಆವಾಗ ಅವ್ರಿಗೆ ಅಮೃತ ಅಂತ ಕಳ್ತನ ಮಾಡಿದ್ರಲ್ಲ, ಮೋಹಿನಿ ಬಂದಾಗ ಅಮೃತ ಮರ್ತೋಯ್ತಂತೆ. ಹೇಗೆ ಮಾಡಿದ ನೋಡಿ ದೇವತೆಗಳಿಗೆ, ಅಸುರರಿಗೆ ಭಗವಂತ. ಮುಹ್ಯಂತಿಯಂ ಸೂರಯ ಅಂತ ಅದಕ್ಕೆ ಭಾಗವತ ಹೇಳ್ತದೆ. ಜ್ಞಾನಿಗಳೇ ಸಾವಿರಾರು ವರ್ಷ ಗೆಡ್ಡೆ ಗೆಣಸು ತಿನ್ಕೊಂಡು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದವರು ದೇವರೇ ಎದುರುಗಡೆಗೆ ಬಂದು ನಿಂತರೂ ದೇವರಿವ ಅಂತ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗಿದೆ ಅಂತೆ. ಇನ್ನು ಅಸುರರವ್ರು ಹೇಳಿ ಕೇಳಿ ಅಸುರರವ್ರು, ಅವ್ರಿಗೆ ಏನು ದೇವರನ್ನು ಇವನು ದೇವರು ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ? ಅದು ಹೆಣ್ಣಿನ ವೇಷ ಬೇರೆ. ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮೀಕೃತ ಮನೋ ದೀಕ್ಷಾಸುರಾಹೃತ ಸುದಾಕ್ಷಾಯಿಣೋವತು ಸುರುಕ್ಷೇ ಕ್ಷಣ ಧರಿತನೋ ಶಿಕ್ಷಾದಿಯುಂ ನಿಗಮರೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ವಿಧಿಸತಿ. ಅಸುರರಿಗೆ ಅನಿಸ್ತಂತೆ, ಬ್ರಹ್ಮ ಎಷ್ಟು ಹೆಣ್ಣು ಸೃಷ್ಟಿ ಮಾಡ್ಯಾನ, ನಾವು ನೋಡೇವಿ. ಆ ಎಲ್ಲ ಹೆಣ್ಣಿನ ಸೃಷ್ಟಿ ಮಾಡಿ ಕೊನೆಗೆ ಈ ಹೆಣ್ಣನ್ನು ಸೃಷ್ಟಿ ಮಾಡಿ ಕಳಿಸ್ಯಾನ ಅಂತ ಅನ್ನಿಸ್ತದ ಅಂದ್ರಂಥವ್ರು. ಯಾಕಂದರೆ ಒಂದಲ್ಲ ಒಂದು ನ್ಯೂನತೆ ಇತ್ತು. ಆ ಬ್ರಹ್ಮನಿಗೆ ಸೃಷ್ಟಿ ಮಾಡುವಾಗ ಅಷ್ಟು ಕರಕುಶಲತೆ ಬಂದಿರಲಿಲ್ಲ. ಮಾಡಿ ಈಗ ಟ್ರೈನಿಂಗ್ ಜಾಸ್ತಿ ಆಗ್ಯದ, ಈ ಕೊನೆಗೆ ಇದನ್ನು ಕಳಿಸ್ಯಾನ ಅಂತಂದ್ರಂತೆ. ಶಿಕ್ಷಾದಿಯುಂ ನಿಗಮರೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮ ವಿಧಿ ಸತಿ ಅಂತಾರೆ. ವಿಧಿ ಸತಿ ಬ್ರಹ್ಮನ ಸೃಷ್ಟಿಯಲ್ಲಿ ಕೊನೆ ಕುಶಲ ಸೃಷ್ಟಿ, ಹೆಣ್ಣಿನ ಸೃಷ್ಟಿ ಎಷ್ಟು ಅದ್ಭುತ ಇದೆ, ಏನು ಸೌಂದರ್ಯ. ಮೋಹಿನಿ ಆಗ್ತಾನೆ ಮದುವೆ ಮಾಡಿಕೊಂಡಿದ್ನಲ್ಲ ವಿಷ್ಣು ಆದಾಗ. ಈ ಉಡುಗೊರೆ ಕೊಡುವಾಗ ಯಾವುದೋ ಸೀರೆ ಕೊಡ್ತಾ ಇರ್ತಾರೆ, ದೋತ್ರ ಕೊಡ್ತಿರ್ತಾರೆ, ಸೀರೆ ಕೊಡ್ತಿರ್ತಾರೆ. ದೇವರು ಮೋಹಿನಿಯ ವೇಷ ತೊಡಬೇಕು ಅಂತ ಬಹುಶಃ ಅವಸರದಲ್ಲಿ ಒಂದು ಸೀರೆ ಉಟ್ಕೊಂಡು ಬಂದಿದ್ದಂತೆ. ಅದು ಭಾಳ ಸೂಕ್ಷ್ಮ ಇತ್ತು ಅಂತಾರೆ ವಾದರಾಜರು. ಮತ್ತೆ ಸೂಕ್ಷ್ಮ ವಸ್ತ್ರ ಉಟ್ಕೊಂಡಿದ್ದಂತೆ ದೇವರು. ನಡುಪಟ್ಟಿ ಕಟ್ಟಿದ್ದ, ಕಾಲಿಗೆ ಗೆಜ್ಜಿ, ಅದು ಝಲ್ ಅಂತಿರಬೇಕು. ತಲೆ ತುರುಬ ಕಟ್ಟಿದ್ದ, ಮುಂದೆ ಚುಂಗು ಬಿಟ್ಟಿದ್ದ, ಅದನ್ನು ಬೇರೆ ತೆಗೆಸ್ತಿದ್ದಂತ ಅಸುರರಿಗೆಲ್ಲ, ಬರ್ರಿ ಇಲ್ಲಿ ಅಂತ. ವಯ್ಯಾರ ಬೀರ್ತಾನ ತನ್ನದೇ ಹಾವಭಾವಗಳಿಂದ, ಕಣ್ಣಿನ ನೋಟದಿಂದ ಇವರ ಮನಸ್ಸಿನಲ್ಲಿ ನಾವೇ ಅಮೃತ ಕುಡಿಬೇಕು ಅಂತೇನು ದೀಕ್ಷಾ ತೊಟ್ಟು ಕೂತಿದ್ರು, ಮೋಹಿನಿಯ ಈಚ್ಛಾ ಅವರ ದೀಕ್ಷಾವನ್ನು ಹಾಳು ಮಾಡ್ತು ಅಂತಾರೆ ವಾದರಾಜರು. ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷ ಮೀಕೃತ ಮನೋ ದೀಕ್ಷಾಸುರಾರತ ಸುದಾಕ್ಷಾಯಿಣೋವತು ಸು. ಮನೋ ದೀಕ್ಷಾ ಇವಳ ಕಟಾಕ್ಷನೇ ಹಾಳು ಮಾಡಿಬಿಡ್ತಂತೆ. ಹೆಂಗೆ ನೋಡಿರಬೇಡ, ಪೂರ್ಣ ಮನಸ್ಸಿನಿಂದ ಮೋಹಿನಿಯ ಕಡೆ ಶರಣಾಗಿ ಇನ್ನೇನೂ ಬೇಡ ನಮಗೆ ನೀನೇ ಬೇಕು ಅಂತ ಅನಿಸೋಷ್ಟು ಅವರನ್ನು ಸೆಳೆದು ದೇವರೆಲ್ಲ ಅವರ ಮನಸ್ಸನ್ನು ಕದ್ದ. ಆಮೇಲೆ ಕೇಳಿದ, ನೋಡಿ ನಾನು ಸಾಮಾನ್ಯ, ನನ್ನನ್ನು ಯಾರೂ ನಂಬಿಲ್ಲ, ನೀವು ನಂಬ್ತಿದ್ದೀರಿ, ನನಗೆ ಗೊತ್ತಿಲ್ಲ ಅಂತಂದಂತ. ಮತ್ತೆ ಇಲ್ಲ ನೀನೇ ಅಮೃತ ಬಡಿಸ್ಬೇಕು ಅಂದ್ರಂತ. ಕಲಶ ಕೊಡ್ರಿ ಅಂತ ಇಸ್ಕೊಂಡ್ಬಿಟ್ಟ. ಕಲಶ ಇಸ್ಕೊಂಡಿದ್ದಾನೆ ಮೋಹಿನಿ, ವಯ್ಯಾರ ಬೀರ್ತಿದ್ದಾನೆ. ಇವು ಪಾಪ ಪಿಳಿ ಕಣ್ಣು ಬಿಡಿಸ್ತಿದ್ರಂತೆ. ಇವು ಕಣ್ಣು ಪಿಳಿ ಬಿಟ್ಟಿದ್ದು, ಬಾಯಿ ಚಾಚಿದ್ವು, ಕೈ ಚಾಚಿದ್ವು, ಬಾಯಿ ತೆಗೆದಿದ್ದು, ಕೈ ಚಾಚಿದ್ದು. ಅಮೃತ ಬಡಿಸುವ ನೆಪ ಮಾಡಿದ. ತಾನೇ ದೇವತೆಗಳಿಗೆ ಒಂದು ಕ್ಷಣದಲ್ಲಿ ಅಮೃತ ಬಡಿಸಿ ಯಾರೊಬ್ಬರಿಗೂ ಅಮೃತ ಕೊಡಲಿಲ್ಲ ಅಂತ. ಇದು ಛಲ ಅಂತ ಕರೀತಾರೆ.
ಧರ್ಮಚ್ಛಲಂ ಪಾಪಜನೇಶು ಧರ್ಮ. ಅವರು ತೋರಿಸಿದ್ದೇನು? ಅಮೃತ ಸಮವಾಗಿ ಹಂಚಿಕೊಳ್ಳೋಣ ಅಂತ ತಾನೇ ಇದ್ದದ್ದು ಮೊದಲು. ಆದರೆ ಅದನ್ನು ಮೀರಿಬಿಟ್ರು. ಧನ್ವಂತರಿ ಬಂದ ಕೂಡಲೇ ನಿಮಗೆ ಅಮೃತ ಇಲ್ಲ ನಮಗೆ ಅಂತ ಅಪಹರಿಸಿಬಿಟ್ರು. ಇದು ತಾನೇ ಧರ್ಮ ಮೀರಿದ್ದು. ಅದಕ್ಕೆ ಭಗವಂತ ಮೋಹಿನಿಯಾಗಿ ಬಂದು ನಿಮಗೆ ಮೀರ್ಲಿಕ್ಕೆ ಬರ್ತದೆ ಅಂದರೆ ನನಗೆ ಮೀರ್ಲಿಕ್ಕೆ ಬರಲ್ವೇ ಅಂತ ತೋರಿಸಿದ್ದಂತೆ. ಯಾರು ಧರ್ಮದಲ್ಲಿ ನೀತಿಯಲ್ಲಿ ವ್ಯತ್ಯಾಸ ಮಾಡ್ತಾರೆ ಅವರಿಗೆ ಅದನ್ನು ವ್ಯತ್ಯಾಸ ಮಾಡೇ ಉತ್ತರ ಕೊಡಬೇಕಂತ. ಇದನ್ನು ಕಲಿಬೇಕು ನಾವು. ಇಲ್ಲ ಅಂದರೆ ಅವರು ಹೊಡೆದು ಕೂಡಲೇ ನೀವು ಮಾತ್ರ ಅದನ್ನು ಹೊಡೆಸ್ಕೊಳ್ರಿ ಅನ್ನೋದು, ಕೆಟ್ಟದ್ದೆಲ್ಲ ನಡೀತಿದ್ರೆ ನಿಮ್ಮ ಕಣ್ಣು ಮುಚ್ಕೊಂಡ್ಬಿಡ್ರಿ ಅನ್ನೋದು, ಯಾರಾದರೂ ಕೆಟ್ಟದ್ದು ಹೇಳಿದರೆ ನಿಮ್ಮ ಕಿವಿ ಮುಚ್ಕೊಳ್ರಿ, ಹೊಡೆದ್ರೆ ಹೊಡೆಸ್ಕೋಬೇಕಂತೆ, ಕಿವಿ ಮುಚ್ಕೊಳ್ಬೇಕಂತೆ, ಕಣ್ಣು ಮುಚ್ಚಿಬಿಡ್ಬೇಕಂತೆ. ಇದು ಯಾವ ವ್ಯವಸ್ಥೆ? ಇದು ದಂಡನಾಯಕರು ಹೇಳಿಕೊಡೋ ಪದ್ಧತಿನ ಹಿಂಗೆ? ಇದಲ್ಲ ಅಂತಾನೆ ಭಗವಂತ. ಧರ್ಮಚ್ಛಲಂ ಪಾಪಜನೇಶು ಧರ್ಮ. ಪಾಪಿಷ್ಠರ ಮುಂದೆ ಧರ್ಮ, ನೀತಿ, ದಂಡ ಇವುಗಳು ಉಪನ್ಯಾಸ ನಡೆಯಲ್ಲ, ಕೆಲಸಕ್ಕೆ ಬರಲ್ಲ. ಅವ್ರಿಗೆ ಹೇಗೆ ಉತ್ತರ ಕೊಡಬೇಕು ಹಾಗೆ ಉತ್ತರ ಕೊಡಬೇಕು ಅಂದಂತೆ. ಕರ್ಣ, ಈಗ ನಿನಗೆ ಧರ್ಮದ ನೆನಪಾಯ್ತೇನೋ? ಅಭಿಮನ್ಯುವನ್ನು ಹಿಂದಿನಿಂದ ಬಂದು ಕೊಚ್ಚಿ ಕೊಂದ್ರಲ್ಲ, ಧರ್ಮ ನೆನಪಾಗಲಿಲ್ಲ, ಯುದ್ಧದ ನೀತಿ. ಕೃಷ್ಣ ಕೇಳ್ದ ತನ್ನ ತಂಗಿ ಮಗನಲ್ವೇ? ಹಿಂದಿನಿಂದ ಕೊಚ್ಚಿದ್ರಿ, ಎರಡೂ ಕೈಗಳನ್ನು ಕತ್ತರಿಸಿದ್ರಿ, ಕಾಲಿನಿಂದ ರಥದ ಚಕ್ರ ಹಿಡಿದು ಯುದ್ಧ ಮಾಡ್ತಿದ್ದ ಅಭಿಮನ್ಯುವನ್ನ ಕಾಲನ್ನೂ ಹಿಂದಿನಿಂದ ಕೊಂದ್ರಿ, ಅದನ್ನು ಕೊಚ್ಚಿದ್ರಿ. ಆವಾಗ ನೆನಪಾಗಲಿಲ್ಲ. ಈಗ ನಿನ್ನ ರಥ ಹೂತೋಗಿದೆ, ಅರ್ಜುನ ಬಾಣ ಬಿಡಬೇಕಾದ್ರೆ ಯುದ್ಧ ನೀತಿ ನೆನಪಾಯ್ತಾ ನಿನಗೆ? ಈಗ ನೆನಪಾಗ್ತದಲ್ಲ ನೀತಿ, ಸಂವಿಧಾನ. ನೀವು ಸಂವಿಧಾನ ವಿರೋಧಿಗಳು. ಎಂಥ ವಿಚಿತ್ರವಾದ ವ್ಯವಸ್ಥೆ ನೋಡ್ರಿ ನಮ್ಮಲ್ಲಿ. ಮಾಡಿದ್ದೆಲ್ಲ ಅನರ್ಥ ಸಂವಿಧಾನ ವಿರೋಧನೆ, ಅಧಿಕಾರಶಾಹಿಯಾಗಿ ಮಾಡಿ ಕೊನೆಯಲ್ಲಿ ಇನ್ನೊಬ್ಬರು ಮಾಡಲಿಕ್ಕೆ ಹೊರಟುಕೊಳ್ಳೆ ಅದು ನೀತಿ ವಿರೋಧ, ದಂಡ ವಿರೋಧ. ಇದು ಸಾರ್ವಕಾಲಿಕವಾದ ಈ ಥರದ್ದೊಂದು ಪ್ರಚಾರ ನಡೀತದೆ. ಅದಕ್ಕೆ ಭಗವಂತ ಮೋಹಿನಿಯಾಗಿ ಬರ್ತೇನೆ, ನೀವಾಗಿ ಕಲಶ ಕೈ ಕೊಡೋ ಹಾಗೆ ಮಾಡ್ತೇನೆ, ನಿಮಗೆ ಬಡಿಸಲ್ಲ. ಏನು ಮಾಡ್ತೀಯಾ ಮಾಡಿ. ಎಲ್ಲ ದೇವತೆಗಳಿಗೆ ಅಮೃತದ ಕಲಶ ಬರಲಿಲ್ಲ ಕೈಗೆ, ಆದರೆ ಬಾಯಿಗೂ ಬಿತ್ತು, ಅಮೃತವೂ ದಕ್ತು. ಅದಕ್ಕೆ ಶುಕಮುನಿಗಳಂತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ ಕೊನೆಗೆ ಶುಕಾಚಾರ್ಯರ ಮಾತು. ಏವಂ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪಾ ಸುರಾಸುರಗಣಾ. ದೇವತೆಗಳು ಹಾಗೂ ದಾನವರು ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಒಂದೇ ಕೆಲಸವನ್ನು ಮಾಡಿದರೂ ಕೂಡ ಕೆಲವರಿಗೆ ಮಾತ್ರ ಫಲ ಸಿಕ್ತಂತೆ, ಕೆಲವರಿಗೆ ಫಲ ಸಿಗಲಿಲ್ಲ. ಯಾಕೆ? ನನಗೇ ಫಲ, ನಾನೇ ಮಾಡ್ತಿದ್ದೇನೆ ಅನ್ನೋ ಆಸೆ ಪಟ್ಟ ಅಸುರರಿಗೆ ಫಲ ಸಿಗಲಿಲ್ಲ. ದೇವರೇ ನೀನು ಆದೇಶ ಮಾಡಿದ್ದಿ, ನಾವು ಮಾಡ್ತಿದ್ದೇವೆ, ಕೊಡೋದು ಬಿಡೋದು ನಿನಗೆ ಬಿಟ್ಟದ್ದು ಅಂತ ಅನ್ನಿದ್ರಲ್ಲ ದೇವತೆಗಳು, ಅವರಿಗೆ ಫಲ ಸಿಗದೇ ಇರಲಿಲ್ಲ ಅಂತ ಕಥೆ ಹೇಳ್ತಾರೆ. ಹೀಗೆ ಫಲ ಯಾರಿಗೆ ಸಿಗ್ತದೆ? ಫಲದ ಆಸೆ ಬಿಟ್ಟು ಕರ್ಮ ಮಾಡಿದವರಿಗೆ ಸಿಗ್ತದೆ. ಫಲ ಯಾಕೆ ಸಿಗ್ತಾ ಇಲ್ಲ? ಸದಾ ಫಲದ ಆಸೆನೇ ಇಟ್ಕೊಂಡು ಮಾಡ್ತಾ ಇದ್ದದ್ದಕ್ಕೆ ಕರ್ಮಕ್ಕೆ ಫಲ ಸರಿಯಾಗಿ ಸಿಗುತ್ತಾ ಇಲ್ಲ. ಹೀಗೆ ಅಸುರರ ದೇವತೆಗಳ ಬಗ್ಗೆ ಕಥೆ ಹೇಳಿ ಭಾಗವತ ನಮಗೆ ಸಂದೇಶವನ್ನು ಕೊಡ್ತದೆ. ಇದು 8ನೇ ಸ್ಕಂದದಲ್ಲಿ ನೋಡಬೇಕಾದ ಕ್ಷೀರ ಸಮುದ್ರ ಮಥನದ ತಿಳುವಳಿಕೆ. ಇನ್ನು ಮುಂದುವರೆದದ್ದು ಇನ್ನೆರಡು ಭಾಗ, ಇನ್ನೆರಡು ಅಂಶ. ಒಂದು, ವಾಮನನಾಗಿ ಬಲಿಯ ಮನೆಗೆ ಬಂದ, 3 ಪಾದದ ನೆಪದಲ್ಲಿ ಇಡೀ ಭೂಮಿಯನ್ನು ಆಳ್ದು ಬಿಟ್ಟ ತ್ರಿವಿಕ್ರಮನಾಗಿ. ಅದೊಂದು ಅಂಶ. ಬಹಳ ಸಂಕ್ಷಿಪ್ತವಾಗಿ ಚಿಂತನೆ ಮಾಡಲಿಕ್ಕೂ ಬರ್ತದೆ. ಇಂದ್ರನಿಗೆ ಒಬ್ಬ ರಕ್ಷಕ ಬೇಕು ಅಂತ ಅದಿತಿ ವಾಮನನನ್ನು ಪಡೆದರೆ ಎಲ್ಲ ಬಲಿಚಕ್ರವರ್ತಿ ಕಡೆ ಇತ್ತಂತೆ ಸಂಪತ್ತು, ಅಧಿಕಾರ. ಅದನ್ನು ಅವನಿಗೇನು ಮಾಡಿದ? ಬಲಿನೂ ಒಬ್ಬ ಭಕ್ತ, ಇಂದ್ರನೂ ಭಕ್ತ. ಇಬ್ಬರು ಭಕ್ತರಲ್ಲಿ ಒಬ್ಬ ಭಕ್ತನನ್ನು ಭಗವಂತ ಸಮಾಧಾನ ಪಡಿಸಿದ, ಇನ್ನೊಬ್ಬ ಭಕ್ತನಿಗೆ ಆ ಸಮಯಕ್ಕೆ ಅನುಗುಣವಾದ ಅಧಿಕಾರವನ್ನು ರಕ್ಷಿಸಿಕೊಟ್ಟನಂತೆ. ಅದು ಇಂದ್ರ ಪದವಿ ಅಂತ ಅರ್ಥ. ನೋಡು ಬಲಿ, ಈ ಮನ್ವಂತರದಲ್ಲಿ ಪುರಂದರ ಇಂದ್ರ ಪದವಿಯನ್ನು ಆಳಬೇಕು ಅಂತ ನನ್ನ ಸಂಕಲ್ಪ. ಮುಂದೊಂದು ಮನ್ವಂತರ ಇದೆ, ವೈವಸ್ವತ ಈಗ ನಡೀತಾ ಇರೋ ಮನ್ವಂತರ. ಮುಂದಿನ ಮನ್ವಂತರ ಯಾವುದು? ಸಾವರಣಿ ಅಂತ ಮನ್ವಂತರ. ಆಗ ಬಲಿ ನೀನು ಆ ಪದವಿಯನ್ನು ಆಳು ಅಂತಂದಂತೆ. ಆದರೆ ಬಲಿ, ಇಷ್ಟು ದೊಡ್ಡ ತ್ಯಾಗ ಮಾಡಿದ್ದಿ, ನನಗಾಗಿ ದಾನ ಮಾಡಿದ್ದಿ, ನೀನು ಸರ್ವಸ್ವ ಸಮರ್ಪಣೆ ಮಾಡಿದ್ದರಿಂದ ನಿನ್ನ ಮನೆ ಬಾಗಿಲು ಕಾಯ್ಕೊಂಡು ನಾನು ನಿಲ್ತೇನೆ ಅನ್ನಂತೆ ವಾಮನ. ನೋಡ್ರಿ, ನಮ್ಮ ಮನೆ ಎಲ್ಲ ಬಾಗಿಲು ಕಾಯ್ಕೊಂಡು ಭಗವಂತ ನಿಲ್ತಾನೆ.
ಯಾವಾಗ ಅಂದರೆ ಬಲಿಯಂತೆ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತ. ಇದು ವಾಮನಾವತಾರದ ಕಥೆಯ ಸಂದೇಶ. ಅಣುವಾಗಿ ಇದ್ದವನು ಮಹತ್ತಾಗಿ ಬೆಳೆದಂತೆ. ಜಾಗ ಕೊಡು ಜಾಗ ಕೊಡು ಅಂತ ಕೇಳ್ಕೊಂಡು ಬಂದ ಸತ್ಯವ್ರತನಿಗೆ. ಅವನು ನೋಡಿದರೆ ಕಡಾಯ ಇಳಿಸಿದ, ನೀರು ತುಂಬಿದ, ನದಿಗೆ ಹಾಕಿದ, ಸಮುದ್ರಕ್ಕೆ ಹಾಕಿದ, ಅದೂ ನನಗೆ ಸಾಲಲ್ಲ ಅಂದ್ಬಿಟ್ಟಂತೆ ಮೀನು. ಅದಕ್ಕೆ ಕೊನೆಗೆ ಅಂದ, ನೀನು ಯಾರೋ ಮಹಾತ್ಮನಿದ್ದಿ, ನನಗೆ ಅರ್ಥ ಆಗ್ತಾ ಇಲ್ಲ ಅಂದ ಸತ್ಯವ್ರತ ರಾಜ. ನಾನು ಯಾರು ಅಂತಿದೆಯಾ? ವಿಷ್ಣು ಅಂತ ತೋರಿಸಿದ್ನಂತೆ. ಆಗ ಅವನು ಶರಣು ಬಂದ ಅಂತ ಸತ್ಯವ್ರತ ರಾಜನಿಗೆ ಮತ್ಸ್ಯನಾಗಿ ಭಗವಂತ ಅನುಗ್ರಹಿಸಿದ ಕಥೆಯನ್ನು ಭಾಗವತ ಹೇಳ್ತಾರೆ. ಅದರ ಸಂದೇಶ ಏನು? ನಮಗೆಲ್ಲ ಕೇಳ್ತಾನೆ, ನನಗೊಂದು ಜಾಗ ಕೊಡೋ ನಿನ್ನ ಹತ್ರ ಅಂತ. ನೋಡಿ, ಆ ರಾಜ ಏನು ಮಾಡಿದ? ಮನೆಯಲ್ಲಿರೋ ಪಾತ್ರೆಯೆಲ್ಲ ಇಳಿಸ್ತಿದ್ದಂತೆ, ನೀರು ತುಂಬಿಸ್ತಿದ್ದ, ಮೀನು ಬಿಡ್ತಿದ್ದಂತೆ, ಮೀನು ಮತ್ತೆ ಬೆಳೀತಾ ಇತ್ತಂತೆ. ನಮಗೂ ಅದನ್ನೇ ಕೇಳ್ತಾನೆ, ನನಗಾಗಿ ಇಂತೊಂದು ಜಾಗ ಕೊಡು ಅಂತಂತಾನೆ. ನಾವು ನೋಡಿದರೆ ನಮ್ಮ ಮನಸ್ಸನ್ನು ದೇವರಿಗೆ ಜಾಗ ಕೊಡಲ್ಲ, ಇನ್ಯಾವುದೋ ವಸ್ತುಗಳಿಗೆ ವಿಷಯಗಳಿಗೆ ಜಾಗ ಕೊಡ್ತೀವಿ. ಭಗವಂತ ಅಪೇಕ್ಷಿಸೋದು ನಮ್ಮ ಮನಸ್ಸನ್ನು. ಆ ಜಾಗ ಬಹಳ ಸಣ್ಣದಿದೆ ಅಂತ ಅವನಿಗೆ ಗೊತ್ತಂತೆ. ನಮ್ಮ ಮನಸ್ಸು ಬಹಳ ಸಣ್ಣದು. ಅದಕ್ಕೆ ದೇವರು ಸಣ್ಣ ಮೀನಾಗಿ ಬಂದಂತೆ. ಮೀನು ಸಣ್ಣಾಗಿ ಬಂದ. ಯಾಕೆ ಬಂದ ಅಂದರೆ ಜಾನತಾಂ ನಿಜಮನ ಪರಮಾಣು ಅಂತಾರೆ ಮಹಾನುಭಾವರು. ವಾಮನಾವತಾರಕ್ಕೆ ಹೇಳಿದ್ದದನ್ನು. ಅಣುವಿಗೆ ಅಣುವಾಗೇ ನಾನು ಒಳಗಿರಬಲ್ಲೆಪ್ಪ, ಮಹತ್ತಾದದ್ರಲ್ಲಿ ಮಹತ್ತಾಗಿಯೂ ಇರಬಲ್ಲೆ ಇದ್ದೇನೆ. ಈ ತಿಳುವಳಿಕೆಯನ್ನು ಕೊಡಲಿಕ್ಕೆ ವೇದದಲ್ಲಿ ಬಂದಂತೆ ಮತ್ಸ್ಯಾವತಾರನಾಗಿ ಭಗವಂತ ಅನುಗ್ರಹಿಸಿದ ಅಂತ ಕಥೆ ಅಷ್ಟಮಸ್ಕಂದ ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ಈ 3 ಸೆಷನ್ನಿನ ಪ್ರವಚನ, 3 ದಿನ ಮಾಡಿದರೂ 3 ಸೆಷನ್ನೇ ಪ್ರವಚನ ನಡೀತಾ ಇತ್ತು. 2 ದಿನ ಮಾಡಿದರೂ 3 ಸೆಷನ್ ಪ್ರವಚನ ನಡೆದಿದೆ. ಸುಬ್ರಹ್ಮಣ್ಯ ಮಠದಲ್ಲಿ ಪರಮಪೂಜ್ಯ ಸುಬ್ರಹ್ಮಣ್ಯ ಮಠಾಧೀಶರ ವಿಶೇಷವಾದ ಈ ಒಂದು ಮಠ ಜ್ಞಾನ ಕಾರ್ಯ ಇನ್ನಿತರ ಧಾರ್ಮಿಕ ಕಾರ್ಯಗಳಿಗೆ ತಾಣವಾಗಿದೆ. ಹಾಗಾಗಿ ಸುಬ್ರಹ್ಮಣ್ಯ ಮಠದ ಯತಿಗಳ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಸನ್ನಿಹಿತನಾದ ಸುಬ್ರಹ್ಮಣ್ಯ ಹಾಗೂ ಗುರುಸಾರ್ವಭೌಮರ ಮುಖ್ಯ ಪ್ರಾಣನ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ಸರ್ವತ್ರ ವ್ಯಾಪ್ತನಾದ ಶ್ರೀಹರಿ ಇಲ್ಲಿ ಈ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ನೀವೆಲ್ಲ ಭಕ್ತರು ಮೇಲಿಂದ ಮೇಲೆ ಇಂಥ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೀರಿ. ತಮ್ಮನ್ನೆಲ್ಲ ವಿಶೇಷವಾಗಿ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮವನ್ನು ನೀವು ನೋಡಿದಷ್ಟು ಇನ್ನೂ ಪರೋಕ್ಷವಾಗಿ ನೋಡಿದವ್ರ ಸಂಖ್ಯೆ ಬಹಳ ಇದೆ. ಆನ್ಲೈನ್ ಮೂಲಕ ಸಾವಿರಾರು ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಪರೋಕ್ಷವಾಗಿ ನೋಡುವ ಭಕ್ತರನ್ನು, ಪ್ರತ್ಯಕ್ಷವಾಗಿ ಬಂದ ಭಕ್ತರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಇಂಥ ನನ್ನ ಪ್ರವಚನದ ವ್ಯವಸ್ಥೆಯನ್ನು ಮಾಡೋದರಲ್ಲಿ ನಮ್ಮ ಈ ಪಾಚ್ಚಾಪುರ ನಮ್ಮ ಕಡೆಯವರೇ, ಅವರು ನನ್ನೂರು ಹುಬ್ಬಳ್ಳಿನೇ. ಈಗ ಸದ್ಯ ಕೃಷ್ಣಾಪುರ ಅವರು, ಪಾಚ್ಚಾಪುರ ಅಲ್ಲ ಕೃಷ್ಣಾಪುರ ಅವರು ಬಹಳ ಬಾರಿ ನನ್ನನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಈ 2 ದಿನಗಳ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡ್ರು. ಅದು ತಕ್ಕಂತೆ ಯೋಜನೆ ಮಾಡಿದ್ದಾರೆ. ಅವರಿಗೂ ಮತ್ತು ಈ ಮಂಡಳಿ, ಯಾರೆಲ್ಲ ಈ ಅಷ್ಟೋತ್ತರ ಮಂಡಳಿ ಒಳಗೆ ಸೇರಿ ಸದಸ್ಯರಾಗಿ ಇಂಥ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಅವರನ್ನು ವಿಶೇಷವಾಗಿ ಅಭಿನಂದಿಸಿ, ಮತ್ತೊಮ್ಮೆ ಮಗದೊಮ್ಮೆ ಇಂಥ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಅಂತ ಶ್ರೀಮಠದ ವ್ಯವಸ್ಥಾಪಕರನ್ನು ಕೂಡ ವಿಶೇಷ ಅಭಿನಂದಿಸ್ತಾ, ಈ ಥರದ ಜ್ಞಾನ ಕಾರ್ಯ, ಸಂದೇಶಗಳ ಮೂಲಕವಾದ ಪ್ರವಚನಗಳು ತತ್ವ ದಾರಿಯಲ್ಲಿ ಸಾಗುವಂತೆ ಮಾಡಬೇಕು. ಇವತ್ತು ಲೋಕ ಇಂಥದ್ದನ್ನು ಅಪೇಕ್ಷೆ ಪಡ್ತಾ ಇದೆ. ನಿಜವಾಗಲೂ ನಾವು ಅಂದ್ಕೊಂಡಿದ್ದೀವಿ ನಮ್ಮದನ್ನು ಯಾರೂ ಕೇಳಲ್ಲ, ಯಾರೂ ನೋಡಲ್ಲ ಅಂತ. ಸಾವಿರಾರು ಜನ ಅದನ್ನು ಅಪೇಕ್ಷೆ ಪಡ್ತಾರೆ, ಕೇಳ್ತಾರೆ. ಅದಕ್ಕೆ ತಕ್ಕಂತೆ ಭಾಗವಹಿಸಿ ಅದನ್ನು ಮಾರ್ಪಾಡು ಮಾಡ್ಕೊಳ್ಳೋರು ಇದ್ದಾರೆ. ನಾವು ಆ ರೂಟ್ನಲ್ಲಿ ಹೋಗಬೇಕಾಗಿದೆ. ನೀವೆಲ್ಲ ಅದನ್ನು ಮಾಡ್ತಾ ಇರ್ತೀರಿ ಸಾಕಷ್ಟು. ಮತ್ತಷ್ಟು ಆ ನಿಟ್ಟಿನಲ್ಲಿ ಜಾಗೃತಿ ಮೂಡುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಒಂದು ಕಿರು ಮಾತನ್ನು ಹೇಳಿ, ಶ್ರೀಮಠದ ಎಲ್ಲ ನಮ್ಮ ಅರ್ಚಕರು, ಇಲ್ಲಿಯ ಮ್ಯಾನೇಜರ್ ಅವರು, ವ್ಯವಸ್ಥಾಪಕರು ಎಲ್ಲರನ್ನೂ ಅಭಿನಂದಿಸಿ, ಮತ್ತೊಮ್ಮೆ ಮಗದೊಮ್ಮೆ ಇಂಥ ಕಾರ್ಯಗಳು ನಡೀಲಿ ಅಂತ ಆಶಿಸಿ, ಇಷ್ಟೆಲ್ಲ ಪ್ರವಚನಗಳನ್ನು ಹೇಳಿದ ಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನಂತೆ ಬೇಕಾದಷ್ಟು ಪ್ರವಚನ ಮಾಡಲಿಕ್ಕೆ ಇಲ್ಲಿ ವಿದ್ವಾಂಸರು ಬರ್ತಿರ್ತಾರೆ. ಹಾಗಾಗಿ ನೀವೆಲ್ಲ ನನ್ನ ಮರಿಬೇಡ್ರಿ ಅಂತ ನಿಮಗೊಂದು ಸಲ ನೆನಪಿಸಿ, ನಮ್ಮ ಈ ಸಂದರ್ಭದೊಳಗೆ ಕೃಷ್ಣಾಪುರ ಅವರಿಗೂ ಅದನ್ನೇ ಹೇಳ್ತಿದ್ದೆ. ಬಹಳ ಜನ ಪಂಡಿತರನ್ನು ಕರೆಸ್ರಿ, ಎಲ್ಲ ವಿದ್ವಾಂಸರು ಬರಲಿ, ಪ್ರವಚನವನ್ನೇ ಅವಲಂಬಿಸಿ ಅದೇ ಜೀವನಾಂತ ಮಾಡೋರು ಎಷ್ಟು ಜನ ಇದ್ದಾರೆ ಇವತ್ತು. ಆಧ್ಯಾತ್ಮಿಕ ಪ್ರವಚನ ಮಾಡಿಕೊಂಡೇ ಬದುಕು ಕಟ್ಟಿಕೊಂಡವರು ಅವರೆಲ್ಲರೂ ಬರಲಿ.
ಆದರೆ ಅಂಥ ಕಾರ್ಯಕ್ರಮಗಳು ನಡೆಯುವಾಗ ನಿಮ್ಮ ಪಟ್ಟಿಯಲ್ಲಿ ನಂದೊಂದು ಹೆಸರಿರಲಿ ಅಂತ ಈ ಸಂದರ್ಭದೊಳಗೆ ಮತ್ತೊಮ್ಮೆ ಹೇಳಿ, ನನಗೂ ಬಹಳ ಸಂತೋಷ ಆಗಿದೆ. ಇಷ್ಟು ಜನಸಂಖ್ಯೆ ಸೇರಿದ್ದು, ಇಷ್ಟು ಉತ್ಸಾಹದಿಂದ ಕುಳಿತದ್ದು ಇದು ಬಹಳ ಸಂತೋಷ ತಂದಿದೆ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ಏನಾದರೂ ದೋಷಗಳೇನಾದರೂ ಸೇರಿದ್ದಿದ್ದರೆ ಹಂಸ ಕ್ಷೀರ ನ್ಯಾಯದಂತೆ ಹಂಸ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೆ. ನೀರು ಜೊತೆಯಲ್ಲಿ ಸೇರಿಸಿದರೂ ಕೂಡ ಅದು ಸ್ವೀಕಾರ ಮಾಡೋದು ಹಾಲನ್ನೇ. ಹಾಗೆ ನೀವು ಶ್ರೋತೃಗಳು ಹಂಸ ಕ್ಷೀರ ನ್ಯಾಯದಿಂದ ಗುಣವನ್ನು ಮಾತ್ರ ಗ್ರಹಿಸ್ರಿ. ಯಾವ ವ್ಯಕ್ತಿಯನ್ನು, ಯಾವ ಜಾತಿಯನ್ನು, ಯಾವ ವರ್ಣವನ್ನು, ಯಾವ ಸಂವಿಧಾನವನ್ನು, ಇವತ್ತಿನ ಆಡಳಿತವನ್ನು ಅಥವಾ ಆಡಳಿತಗಾರರನ್ನು ಕ್ರಿಟಿಸೈಸ್ ಮಾಡೋ ಉದ್ದೇಶ ನಮ್ಮ ಪ್ರವಚನದಲ್ಲಿ ಇರಲ್ಲ. ಉದ್ದೇಶ ಅದಲ್ಲ. ಎಲ್ರಿಗೂ ಮಂಗಳ ಆಗಬೇಕು, ಎಲ್ಲರೂ ಒಳ್ಳೆ ದಾರಿಯಲ್ಲಿ ಬರಬೇಕು, ಎಲ್ಲರ ಮನೆಗಳಲ್ಲಿ, ರಾಷ್ಟ್ರದಲ್ಲಿ, ದೇಶದಲ್ಲಿ ಧರ್ಮ ಜಾಗೃತಿ ಆಗಬೇಕು. ಹೇಳುವಾಗ ಏನೋ ಒಂಚೂರು ಅವ್ರದ್ದು ಇವ್ರದ್ದು ಅಂತ ತೊಗೊಂಡು ಕೂಡಲೇ ವ್ಯಕ್ತಿನೂ ಅಲ್ಲ, ಅಲ್ಲಿ ನಡೀತಾ ಇರುವ ಆ ಒಂದು ಯಾವುದೋ ಕಾರ್ಯಾಲಯವೂ ನಮಗೆ ಬೇಕಾಗಿರಲ್ಲ. ನಮಗೆ ಬೇಕಾಗಿರೋದು ಸರಿಯಾದ ನಿಯತ್ತಿನ ದಾರಿ, ಪ್ರಾಮಾಣಿಕವಾದಂತಹ ಆಡಳಿತಗಳು, ಪ್ರಾಮಾಣಿಕವಾದ ಧರ್ಮ, ಇನ್ನೊಬ್ಬರನ್ನು ನಮ್ಮನ್ನು ಸಹಿಸ್ಕೊಂಡು ಹೋಗುವಂಥ ಒಂದು ಒಳ್ಳೆಯ ವ್ಯವಸ್ಥೆ. ಈ ನಿಟ್ಟಿನಲ್ಲಿ ನಾವು ಹೋಗುವಂತಾಗಲಿ ಅಂತ ಉದ್ದೇಶದಿಂದ ಹೇಳಿರ್ತದೆ. ಹಾಗಾಗಿ ಹಂಸ ಕ್ಷೀರ ನ್ಯಾಯದಿಂದ ನೀವು ಸಜ್ಜನರದನ್ನು ಸ್ವೀಕರಿಸ್ರಿ ಅಂತ ಕೇಳಿಕೊಂಡು ನಾನು 4 ಮಾತನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.